ಎಲ್ಲರಿಗೂ ನಮಸ್ಕಾರ. ದಿನಾಂಕ 12/7/2026 ಅಂದರೆ ಜುಲೈ 12ನೇ ತಾರೀಕು RFO ರೇಂಜ್ ಫಾರೆಸ್ಟ್ ಆಫೀಸರ್ ಈ ಒಂದು ಹುದ್ದೆಗೆ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯ ಪತ್ರಿಕೆ 1 ಅಂದರೆ ಜನರಲ್ ನಾಲೆಜ್ ಆ್ಯಂಡ್ ಆಪ್ಟಿಟ್ಯೂಡ್ ಟೆಸ್ಟ್ ಈ ಒಂದು ಪತ್ರಿಕೆಯ ಕೀ ಉತ್ತರಗಳನ್ನು ನಾವು ಇಲ್ಲಿ ಚರ್ಚೆ ಮಾಡುವ. ಸೊ ಫ್ರೆಂಡ್ಸ್, ಈ ಒಂದು ಪ್ರಶ್ನೆ ಪತ್ರಿಕೆಯ ಒಂದು ಕ್ವಶನ್ಸ್ಗಳದಾವಲ್ಲ, ಅವು ಮುಂಬರುವ ಎಲ್ಲ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತ ಆಗ್ತವೆ. ಓಕೆ, ಸೊ ನಾನು ಇಲ್ಲಿ ಹೇಳೋ ಒಂದು ಆನ್ಸರ್ಗಳಲ್ಲಿ ಬೈ ಮಿಸ್ಟೇಕಾಗಿ ಒಂದೆರಡು ತಪ್ಪಾಗ್ಬೋದು ಅಥವಾ ಸ್ವಲ್ಪ ಚೇಂಜಸ್ ಆಗ್ಬೋದು. ಆದ್ರೂ ಸೊ ಆಲ್ಮೋಸ್ಟ್ ಆಲ್ ಮೋರ್ ಆ್ಯಂಡ್ ಮೋರ್ ಆ್ಯಕ್ಯುರೇಟ್ ಇರ್ತಾವೆ. ಓಕೆ, ಲೆಟ್ಸ್ ಗೋ ಟು ಫಸ್ಟ್ ಕ್ವಶನ್. ಸಿಯರ, ಸೊ ಇಲ್ಲಿ ಮೊದಲನೇ ಕ್ವಶನ್ನು ಒಂದು ಸರಳ ಬಡ್ಡಿ ಮೇಲೆ ಇದೆ. ಸೊ ಇಲ್ಲಿ ಏನು ಕೇಳಿದ್ದಾರೆ, ಒಂದು ಮೊತ್ತವು 2 ವರ್ಷಗಳಲ್ಲಿ 8% ವಾರ್ಷಿಕ ಚಕ್ರ ಬಡ್ಡಿ ದರದಲ್ಲಿ 2916 ಆಗುತ್ತದೆ. ಅದೇ ಮೊತ್ತದ ಮೇಲೆ ವಾರ್ಷಿಕ 9% ಸರಳ ಬಡ್ಡಿ ದರದಲ್ಲಿ 3 ವರ್ಷಗಳವರೆಗೆ ಎಷ್ಟಾಗ್ತದೆ ಅಂತ ಕೇಳಿದ್ದಾರೆ. ಸೊ ನಿಮಗೆ ಎಲ್ಲರಿಗೂ ಗೊತ್ತು, ಈ ಒಂದು ಕಂಪೌಂಡ್ ಇಂಟ್ರೆಸ್ಟು ಅದರ ಒಂದು ಸೂತ್ರ ಗೊತ್ತು ನಿಮಗೆ. A = P ಆಫ್ ಅಮೌಂಟ್ = ಪ್ರಿನ್ಸಿಪಲ್ ಆಫ್ 1 + R/100 ಓಕೆ, ಸೊ ಈ ಒಂದು ಫಾರ್ಮುಲಾ ಮುಖಾಂತರ ಇಲ್ಲಿ ಅಮೌಂಟ್ ಎಷ್ಟು, 2116 = P ಆಫ್ 1 + ಎಷ್ಟು 8% ಇದೆ, 8% 8/100 N ಅಂದರೆ ಎಷ್ಟು 2 years. ಸೊ ಇದನ್ನು ಸಾಲ್ವ್ ಮಾಡಿದಾಗ ನಿಮಗೆ P ಎಷ್ಟು ಸಿಗುತ್ತೆ, 29 ಸಿಗುತ್ತೆ. ಓಕೆ, P 29 ಸಿಗುತ್ತೆ. ಓಕೆನಾ. ಸೊ ಇಲ್ಲಿ 29 ಆದಮೇಲೆ 29 ಅಲ್ಲ, ಜಸ್ಟ್ ಮಿನಿಟ್, 2500 ಸಿಗುತ್ತೆ. ಇದು ಪ್ರಿನ್ಸಿಪಲ್ ಅಮೌಂಟು. ಓಕೆ, ಈಗ ನಮಗೆ ಸಿಂಪಲ್ ಇಂಟ್ರೆಸ್ಟ್ ಬೇಕು. ಸಿಂಪಲ್ ಇಂಟ್ರೆಸ್ಟ್ ಹೇಗೆ ತೆಗಿತೀರಾ, SI = PRT ನೋಡಿ, SI = PRT/100. P 2500, R 9%, ಟೈಮ್ ಪೀರಿಯಡ್ ಎಷ್ಟಪ್ಪ 3 ನೋಡಿ, PRT /100. ಸೊ ಇದನ್ನೆಲ್ಲ ಪುಟಪ್ ಮಾಡಿದಾಗ ಎಷ್ಟಾಗುತ್ತೆ, 675 ಆಗುತ್ತೆ ಆನ್ಸರ್. ಓಕೆ, ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗುತ್ತೆ, 675. ನೆಕ್ಸ್ಟ್ ಕ್ವಶನ್ನು, ಭೌಗೋಳಿಕ ಸೂಚನಾ GI ಟ್ಯಾಗ್ ಅಂದರೆ ಏನು, ಜಿಯೋಗ್ರಫಿಕಲ್ ಇಂಡಿಕೇಶನ್. ಈ GI ಟ್ಯಾಗ್ ಪಡೆದ ಡಾಲ್ಲೆ ಕುರ್ಸಾನಿ ಯಾವ ಭಾರತೀಯ ರಾಜ್ಯದಿಂದ ಬಂದಂಥ ಪ್ರಸಿದ್ಧ ಮೆಣಸಿನಕಾಯಿ ವಿಧವಾಗಿದೆ ನೋಡಿ. ವೆರಿ ವೆರಿ ಇಂಪಾರ್ಟೆಂಟು. ಯಾವುದಪ್ಪ, ಒಂದು ಫೇಮಸ್ ಚಿಲ್ಲಿ ವೆರೈಟಿ ಇದೆ, ಅದು ಯಾವುದು, ಡಾಲ್ಲೆ ಖುರ್ಸಾನಿ. ಇದು ಸಿಕ್ಕಿಂ ರಾಜ್ಯದಿಂದ ಬಂದಂಥ ಪ್ರಸಿದ್ಧ ಮೆಣಸಿನಕಾಯಿ. ನೆಕ್ಸ್ಟ್, ಸ್ಟಾರ್ ಚಿಹ್ನೆ ಇರುವ ಮುಖದ ವಿರುದ್ಧ ಭಾಗದಲ್ಲಿ ಯಾವ ಚಿಹ್ನೆ ಇರುತ್ತದೆ ನೋಡಿ. ಇಲ್ಲಿ ಸ್ಟಾರ್ ಚಿಹ್ನೆ ಇದೆಯಲ್ಲ, ಇದರ ಮುಖದ ವಿರುದ್ಧ ಯಾವ ಚಿಹ್ನೆ ಇರುತ್ತದೆ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ನಿಮಗೆ ಗೊತ್ತು, ನಾರ್ಮಲಾಗಿ ಈಗ ಫಾರ್ ಎಕ್ಸಾಂಪಲ್ಲು ನಾನು ನಿಮ್ಗೆ ಹೇಳ್ತೀನಿ. ಈಗ ಸ್ಟಾರ್ ಇದೆ, ಸ್ಟಾರ್ಗೆ ಸೈಡಲ್ಲಿ ಯಾವ್ಯಾವ ಇದಾವೆ, ಮೈನಸ್ ಅದ, ಆ್ಯಟ್ ಅದ, ಆಮೇಲೆ ಪ್ಲಸ್ ಅದ. ಓಕೆ ನೋಡಿ, ಈ ಸ್ಟಾರ್ಗೆ ಇದ್ರ ಸೈಡ್ ಯಾವ್ಯಾವ ಇದಾವೆ, ಇಲ್ಲಿದಾವೆ, ಆ್ಯಟ್ ಅದ, ಮೈನಸ್ ಅದ, ಆಮೇಲೆ ಪ್ಲಸ್ ಅದ, ಎಲ್ಲ ಅದಾವ. ಸೊ ಉಳಿದದ್ದು ಯಾವುದು, ಒಂದು 8, ಒಂದು $. ಓಕೆ, 8 ಅಥವಾ $. ಇವು ಎರಡರೊಳಗೆ ಒಂದಿರಬೇಕು ನಮಗೆ, 8 or ನೋಡಿ, 8 or $. ಇರಬೇಕು. ಸೊ ಈಗ ನೀವೇನು ಮಾಡೋದು, ಜಸ್ಟ್ ಇಲ್ಲಿ $. ಕೂಡ ಇದೆಯಲ್ಲ, $. ಕೂಡ ಸೈಡ್ ಇದೆ. ಸೊ ಅದಕ್ಕೆ ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗುತ್ತೆ, ಸ್ಟಾರ್ ಚಿಹ್ನೆ ಇರುವ ಮುಖದ ವಿರುದ್ಧ ಭಾಗದಲ್ಲಿ ಯಾವ ಚಿಹ್ನೆ ಇರುತ್ತದೆ ನೋಡಿ.
ಸ್ಟಾರ್ ಚಿಹ್ನೆ ಇಲ್ಲಿದೆ, ಇದಕ್ಕೂ ಇದು ಸೈಡ್ ಇದೆ, ಇದು ಸೈಡ್ ಇದೆ, ಆ್ಯಟ್ ಸೈಡ್ ಇದೆ, ಪ್ಲಸ್ ಸೈಡ್ ಇದೆ, ಡಾಲರ್ ಸೈಡ್ ಇದೆ, ಆಮೇಲೆ ಪ್ಲಸ್ ಸೈಡ್ ಇದೆ. ಈಗ 8 ಕರೆಕ್ಟ್ ಆನ್ಸರ್ ಯಾವುದಾಗುತ್ತೆ? 8 ಆಗುತ್ತೆ. ಇದು ಅಪೋಸಿಟ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್. ಏಷ್ಯಾದ ಅತಿ ದೊಡ್ಡ ಅನೌಪಚಾರಿಕ ಬ್ಯಾಂಕ್ ಎಂದು ಕೇರಳದಲ್ಲಿ ಭಾಗವಹಿಸುವಿಕೆ ಮತ್ತು ಉಳಿತಾಯದ ವಿಷಯದಲ್ಲಿ ಯಾವ ಮಹಿಳಾ ಆಧಾರಿತ ಕಾರ್ಯಕ್ರಮವನ್ನು ಪ್ರಶಂಸಿಸಲಾಗಿದೆ? ಯಾವುದಪ್ಪ? ಕುಟುಂಬಶ್ರೀ. ಇದು ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಮುಂದಿನ ಕ್ವಶನ್ ನೋಡಿ. 2025ರಲ್ಲಿ ಭಾರತದ ಅತಿ ಹೆಚ್ಚು ಬಾಕ್ಸೈಟನ್ನು ಉತ್ಪಾದಿಸುವ ರಾಜ್ಯ ಯಾವುದು? ಆ್ಯಸ್ ಪರ್ 2025 ಅತಿ ಹೆಚ್ಚು ಬಾಕ್ಸೈಟ್ ಉತ್ಪಾದಿಸುವ ರಾಜ್ಯ ಒಡಿಸ್ಸಾ. ನೆಕ್ಸ್ಟ್ ಸಂದೀಪ್ ನೋಡಿ, ಈಗ ಇದೊಂದು ಸೆಂಟ್ರ್ ಪಾಯಿಂಟು ಈ ರೀತಿ. ಓಕೆ, ಸಂದೀಪ್ 60 ಮೀಟರ್ ಪೂರ್ವಕ್ಕೆ ನೋಡಿ, 60 ಮೀಟರ್ ಪೂರ್ವಕ್ಕೆ ನಡೆದು ಅನಂತರ ಎಡಕ್ಕೆ 60 ಮೀಟರ್ ಪೂರ್ವಕ್ಕೆ, ಅನಂತರ ಎಡಕ್ಕೆ 50 ಮೀಟರ್, ಅನಂತರ ಬಲಕ್ಕೆ 70 ಮೀಟರ್ ನಡೆದು ಮತ್ತೆ ಬಲಕ್ಕೆ ತಿರುಗಿ 50 ಮೀಟರ್ ನಡೆದನು. ಸಂದೀಪ್ ಈಗ ಆರಂಭದ ಹಂತದಿಂದ ಎಷ್ಟು ದೂರದಲ್ಲಿದ್ದಾನೆ? ಆರಂಭದ ಹಂತ ಇದು, ಇಲ್ಲಿ 60 ಮೀಟರ್ ಆಯಿತು, ಇದೆಷ್ಟು ಇದೆ? 70. 60 70 130. ಸೊ ಕರೆಕ್ಟ್ ಆನ್ಸರ್ 130 ಮೀಟರ್. ನೆಕ್ಸ್ಟು, ಒಂದು ಸಂಖ್ಯೆಯ 4ನೇ ಒಂದು ಭಾಗದ 3ನೇ ಒಂದು ಭಾಗವು 15 ಆಗಿದ್ದರೆ ಆ ಸಂಖ್ಯೆಯ 10ನೇ 3 ಭಾಗವು ಇಷ್ಟು ಇರುತ್ತದೆ. ನೋಡಿ, ಈಗ ಒಂದು ಸಂಖ್ಯೆ ಅಂದರೆ ಯಾವುದು? ಎಕ್ಸ್ ಅಂತ ತಗೊಳ್ಳಿ. ಒಂದು ಸಂಖ್ಯೆಯ 1/4 ನೋಡಿ, ಈ ಎಕ್ಸ್ ಸಂಖ್ಯೆಯ 1/4 ಭಾಗ, ಒಂದು ಸಂಖ್ಯೆಯ 4ನೇ ಒಂದು ಭಾಗದ 3ನೇ ಒಂದು ಭಾಗ, ಇದ್ರದ್ದು ಮತ್ತು 3ನೇ ಒಂದು ಭಾಗ ಎಷ್ಟು? 15 ಆಗಿದ್ದರೆ ಎಕ್ಸ್ ಎಷ್ಟು ಬರುತ್ತೆ? ಹಾಗಾದರೆ ಆ ಒಂದು ಸಂಖ್ಯೆಯ 10ನೇ 3 ಭಾಗವು ಎಷ್ಟಿರ್ತದೆ? ಈಗ ನೋಡಿ, ಇದು ಎಕ್ಸನ್ನು ಫೈಂಡ್ ಔಟ್ ಮಾಡಿದ್ರೆ ನಮ್ಗೆ ಈ ಸಂಖ್ಯೆಯ 10ನೇ ಭಾಗ ಸಿಗುತ್ತೆ. ಇದು ಎಕ್ಸನ್ನು ಸಾಲ್ವ್ ಮಾಡಿದಾಗ ನೋಡಿ ಎಷ್ಟಾಗುತ್ತೆ? 3 4 12, 12 × 15 ಎಷ್ಟಾಗುತ್ತೆ? 180. ಇದು ಎಕ್ಸ್ = 180 ಬರುತ್ತೆ. ಎಕ್ಸ್ = 180 ಅಂದರೆ ಇದರ 10ನೇ ಭಾಗ 1/10 ಅಂದರೆ ಎಷ್ಟಾಗುತ್ತಪ್ಪ? 10ನೇ 3ನೇ ಭಾಗ, 10ನೇ 3 ಭಾಗ, 18 3 54. ಸೊ ಕರೆಕ್ಟ್ ಆನ್ಸರ್ 54 ಆಗುತ್ತೆ. ನೆಕ್ಸ್ಟ್ ನೋಡಿ, ನೀವು ಇಂದು ₹1, ನಾಳೆ ₹2, ಮರುದಿನ ₹4 ಹೀಗೆ ಉಳಿಸುತ್ತಾ ಹೋದರೆ 2 ವಾರಗಳಲ್ಲಿ ಒಟ್ಟು ನಿಮ್ಮ ಉಳಿತಾಯ ಎಷ್ಟು? ಸೊ ಇದು ಜಿಯೋಮೆಟ್ರಿಕ್ ಪ್ರೋಗ್ರೆಷನ್ ಮೇಲೆ ಬರುತ್ತೆ ಕ್ವಶನ್. ಇದು ಜಿಯೋಮೆಟ್ರಿಕ್ ಪ್ರೋಗ್ರೆಷನ್ ಅಂದರೆ ಹೇಗೆ? ಈಗ ಇಂದು ₹1, ನಾಳೆ ₹2, ಮರುದಿನ ₹4 ಅಂದರೆ A = ₹1. ಆಮೇಲೆ R = 2 ವಾರಗಳಲ್ಲಿ ನಿಮ್ಮ ಒಟ್ಟು ಉಳಿತಾಯ. 2 ವಾರ ಅಂದರೆ 6 ಆಗುತ್ತೆ, 2. ಆಮೇಲೆ N 2 ವಾರ ಅಂದರೆ ಎಷ್ಟದ? ಟೋಟಲ್ ಡೇಸ್ 14. N = 14. ಇದಕ್ಕೊಂದು ಫಾರ್ಮುಲಾ ಇದೆ, SN = A of R/n - 1 ಡಿವೈಡೆಡ್ ಬೈ R - 1. ಸೊ ಇದನ್ನು ಸಾಲ್ವ್ ಮಾಡಿದಾಗ ನಿಮಗೆ ಎಷ್ಟು ಬರುತ್ತೆ? 16,383. ಇದು ಕರೆಕ್ಟು. ನೆಕ್ಸ್ಟ್, ಅದ್ವೈತ ಈ ಒಂದು ತತ್ವಶಾಸ್ತ್ರವನ್ನು ಪ್ರಚಾರ ಮಾಡಿದವರು ಯಾರು? ಅದ್ವೈತ ಸಿದ್ಧಾಂತ ಯಾರು? ಶಂಕರಾಚಾರ್ಯರು. ದ್ವೈತ ಸಿದ್ಧಾಂತ ಮಧ್ವಾಚಾರ್ಯರು. ವಿಶಿಷ್ಟ ಅದ್ವೈತ ಸಿದ್ಧಾಂತ ಬಸವೇಶ್ವರರು. ಓಕೆ. ನೆಕ್ಸ್ಟ್, ಭಾರತದ ಯಾವ ವಿಧಿಯು
ಮೂಲಭೂತ ಹಕ್ಕುಗಳನ್ನು ಜಾರಿಗೊಳಿಸಲು ಸುಪ್ರೀಂ ಕೋರ್ಟ್ಗೆ ಅಧಿಕಾರವನ್ನು ನೀಡುತ್ತದೆ. ಸುಪ್ರೀಂ ಕೋರ್ಟ್ ಆರ್ಟಿಕಲ್ 32. ಆಮೇಲೆ ಮೂಲಭೂತ ಹಕ್ಕುಗಳನ್ನು ಜಾರಿಗೊಳಿಸಲಿಕ್ಕೆ ಹೈಕೋರ್ಟಿಗೆ ಯಾವುದು 216. ಓಕೆ, ಇಫ್ ಐ ಆಮ್ ನಾಟ್ ರಾಂಗ್. ಓಕೆ, ನೆಕ್ಸ್ಟ್ ಜನವರಿ 1, 2006 ಭಾನುವಾರವಾಗಿತ್ತು. ಜನವರಿ 1, 2010 ವಾರದ ದಿನ ಯಾವುದಾಗಿತ್ತು? ಸಿಂಪಲ್ ರೀ, ನೋಡಿ 1 ಜನವರಿ 2006 ಭಾನುವಾರ ಐತಿ, ಸಂಡೇ ಐತಿ. ಸಂಡೇ ಆದ್ರೆ ಆಮೇಲೆ 2010 2007, 2008, 2009, 2010 ಅಂದರೆ ಒನ್ ಡೇ ಅಂದರೆ 365 ಡೇಸ್ ಅಂದರೆ 1 ಆಡ್ ಡೇ ಬರುತ್ತೆ ಇಲ್ಲಿ ಪ್ರತಿ ಒಂದು ಇಯರಲ್ಲಿ. ಸೊ ಇಲ್ಲಿ ಸಂಡೇ ಅಂದರೆ 2007 ಮಂಡೇ, 2008 ಎಷ್ಟಾಗುತ್ತಾ ನೋಡಿ. 2008 ಇದು ಲೀಪ್ ಇಯರ್ ಇದೆ ಅಂತ ನೋಡಿ. 4 0 4 ಎಸ್ ಲೀಪ್ ಇಯರ್ ಅಂದರೆ ಇಲ್ಲಿ 2 ಆಡ್ ಡೇಸ್ ಬರ್ತವೆ. 2 ಡೇಸ್ ಜಂಪ್ ಆಗುತ್ತಾ. ಮಂಡೇ ಇದು ಟ್ಯೂಸ್ಡೇ, ವೆನ್ಸ್ಡೇ ಇದು ವೆನ್ಸ್ಡೇ. ಇಲ್ಲಿ 2009 ಥರ್ಸ್ಡೇ, 2010 ಫ್ರೈಡೇ ಅಂದರೆ ಶುಕ್ರವಾರ ಬರುತ್ತೆ. ನೆಕ್ಸ್ಟ್ ಕ್ವೆಶನು, ಮಿಥೈಲ್ ಕಿತ್ತಳೆ ಸೂಚಕವು ಮಿಥೈಲ್ ಆರೆಂಜ್. ಈ ಒಂದು ಮಿಥೈಲ್ ಆರೆಂಜ್ ಇಂಡಿಕೇಟರ್ ಡ್ಯಾಶ್ ಬಣ್ಣವನ್ನು ನೀಡ್ತದೆ. ಮಿಥೈಲ್ ಆರೆಂಜ್ ಇಟ್ ಗಿವ್ಸ್ ದ ಡ್ಯಾಶ್ ಕಲರ್ ಇನ್ ಬೇಸಿಕ್ ಸೊಲ್ಯೂಷನ್. ಮಿಥೈಲ್ ಆರೆಂಜ್ ಇದು ಯಾವುದು ಕೊಡ್ತದ? ಯೆಲ್ಲೋ ಕೊಡ್ತದ, ಹಳದಿ. ಒಂದು ರಾಷ್ಟ್ರ ಒಂದು ಚಂದಾದಾರಿಕೆ ಅಂದರೆ 1 ನೇಷನ್ 1 ಸಬ್ಸ್ಕ್ರಿಪ್ಷನ್. ಈ ಒಂದು ಉಪಕ್ರಮದ ಪ್ರಾಥಮಿಕ ಗುರಿ ಏನು? ಭಾರತದಲ್ಲಿ ಜಾಗತಿಕ ಶೈಕ್ಷಣಿಕ ಸಂಪನ್ಮೂಲಗಳಿಗೆ ಪ್ರವೇಶವನ್ನು ಪ್ರಜಾಪ್ರಭುತ್ವಗೊಳಿಸುವುದು. ಓಕೆ, ನೆಕ್ಸ್ಟ್ ನೋಡಿ, ಇಲ್ಲಿ ಈ APRXSZ ರವರು ಒಂದು ಸಾಲಿನಲ್ಲಿ ಕುಳಿತಿದ್ದಾರೆ. ಇದು ಏನಾಗುತ್ತೆ, ಒಂದು ಲೈನ್ ಅದ. ಸೊ ಈ ರೀತಿ APRXS ಒಂದು ಟೈಪ್ ಕುಜ್ಜಿದ್ದಾರೆ. ಅದರಲ್ಲಿ ಎಸ್ ಮತ್ತು ಜಡ್ ಅವರು ಮಧ್ಯದಲ್ಲಿದ್ದಾರೆ. ಸೊ ಪಿಯ ಬಲಭಾಗದಲ್ಲಿ ಯಾರಿದ್ದಾರೆ ಅಂತ ಕೇಳಿದ್ದಾರೆ. ಸೊ ಇದನ್ನು ಸಾಲ್ವ್ ಮಾಡಿದಾಗ ಎಕ್ಸ್ ಅಂತ ಕರೆಕ್ಟ್ ಆನ್ಸರ್ ಸಿಗುತ್ತೆ. ಓಕೆ, ರಾಜ್ಯ ನೀತಿಯ ನಿರ್ದೇಶನ ತತ್ವಗಳ ಪರಿಕಲ್ಪನೆಯನ್ನು ಯಾವ ದೇಶದ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ? ಐರಿಷ್ ಅಥವಾ ಐರ್ಲ್ಯಾಂಡ್. ಸ್ವಾತಂತ್ರ್ಯದ ನಂತರ ಭಾರತವು ಮಿಶ್ರ ಆರ್ಥಿಕ ಮಾದರಿಯನ್ನು ಅಳವಡಿಸಿಕೊಳ್ಳಲು ಮುಖ್ಯ ಕಾರಣವೇನು? ಸಮಾಜವಾದ ಮತ್ತು ಬಂಡವಾಳಶಾಹಿಯ ಪ್ರಯೋಜನಗಳನ್ನು ಸಂಯೋಜಿಸುವುದು. ನೆಕ್ಸ್ಟ್, ಅಂಕಗಣಿತದ ಪ್ರಗತಿ 80 75 70ಗಳ ಮೊತ್ತವನ್ನು ಶೂನ್ಯಕ್ಕೆ ಸಮನಾಗಿಸಲು ಎಷ್ಟು ಸಂಖ್ಯೆಗಳು ಬೇಕಾಗುತ್ತವೆ? ನೋಡಿ, ಈಗ 80 75 70 65 60 55 ಹೀಗೆ 0 ಮಟ್ಟ ಮಾಡಲಿಕ್ಕೆ ಎಷ್ಟು ಬೇಕಾಗ್ತಾವ? 33 ಬೇಕಾಗ್ತಾವ. 33 ಆಪ್ಷನ್ ಡಿ ಕರೆಕ್ಟ್. ಮ್ಯಾನ್ಯುವಲಿ ಕೂಡ ಮಾಡ್ಬೋದು ನೀವು. ಒಂದು SN ಫಾರ್ಮುಲಾ ಇದೆ, ಅದು ಕೂಡ ಮಾಡ್ಬೋದು. ಈ ಒಂದು ಪ್ಲಾಸಿ ಕದನ 1757 ಇವರ ನಡುವೆ ನಡೆಯಿತು. ಪ್ಲಾಸಿ ಕದನ ಬ್ರಿಟಿಷ್ ಮತ್ತು ಬಂಗಾಳದ ನವಾಬ. ಬ್ಲೂಬೆರಿಗಳು ಸ್ಟ್ರಾಬೆರಿಗಳಿಗಿಂತ ಹೆಚ್ಚು ಬೆಲೆ ಬಾಳುತ್ತವೆ. ಬ್ಲೂಬೆರಿಗಳು ರಾಸ್ಪ್ಬೆರಿಗಳಿಗಿಂತ
ಕಡಿಮೆ ಬಾಳುತ್ತವೆ. ರಾಸ್ಪ್ಬೆರಿಗಳು ಸ್ಟ್ರಾಬೆರಿ ಮತ್ತು ಬ್ಲೂಬೆರಿಗಳಿಗಿಂತ ಹೆಚ್ಚು ಬೆಲೆ ಬಾಳುತ್ತವೆ. ಇಲ್ಲಿ ಮೊದಲ 2 ಹೇಳಿಕೆಗಳು ನಿಜವಾಗಿದ್ದರೆ ಮೂರನೇ ಹೇಳಿಕೆಯು ನೋಡಿ, ಈಗ ಅವ್ರು ಹೇಳಿದ್ದಾರೆ ಮೊದಲ 2 ಹೇಳಿಕೆ ಅದಾವಲ್ಲ ನೋಡಿ, ಬ್ಲೂಬೆರಿಗಿಂತ ಸ್ಟ್ರಾಬೆರಿ ನೋಡಿ, ಬ್ಲೂಬೆರಿಗಿಂತ ಸ್ಟ್ರಾಬೆರಿ ಹೆಚ್ಚು ಬೆಲೆ ಬಾಳ್ತಾವೆ. ಜಸ್ಟ್ ಮಿನಿಟ್, ಸ್ಟ್ರಾಬೆರಿ ಓಕೆ. ಇಲ್ಲಿ ಬ್ಲೂಬೆರಿಗಿಂತ ಬ್ಲೂಬೆರಿಗಿಂತ ರಾಸ್ಪ್ಬೆರಿಗಳಿಗಿಂತ ಕಡಿಮೆ ಬೆಲೆ ಬಾಳುತ್ತವೆ. ಓಕೆ, ರಾಸ್ಟ್ ಅಂದ್ರೆ ಇಲ್ಲಿ ರಾಸ್ಪ್ಬೆರಿ ಮೊದಲಿಗೆ ಬರ್ತದೆ, ತಿಳಿತಾ? ರಾಸ್ಪ್ಬೆರಿ ಫಸ್ಟು, ಇದು ಸೆಕೆಂಡ್, ಇದು ಥರ್ಡ್. ಇಲ್ಲಿ ಮೂರನೇ ಹೇಳಿಕೆ ಇದ್ರ ಮೇಲೆ ನಾವು ಕಂಡುಹಿಡಿದು. ಈ ರಾಸ್ಪ್ಬೆರಿಗಳು ಸ್ಟ್ರಾಬೆರಿ ಮತ್ತು ಬ್ಲೂಬೆರಿಗಳಿಗಿಂತ ಹೆಚ್ಚು ಬೆಲೆ ಬಾಳುತ್ತವೆ. ಹೌದು, ಇವು ಎರಡಕ್ಕಿಂತ ಇದು ಹೆಚ್ಚು ಬೆಲೆ ಬಾಳ್ತದೆ. ಇದು ನಿಜ ಆಗ್ತದೆ. ನೆಕ್ಸ್ಟ್ ಕ್ವಶನ್ ನೋಡಿ, ಇದನ್ನು ಸಾಲ್ವ್ ಮಾಡಬೇಕು. ಇದನ್ನು ಸಾಲ್ವ್ ಮಾಡಿದಾಗ ನಿಮ್ಗೆ ಆನ್ಸರ್ ಬರುತ್ತೆ ಆಪ್ಷನ್ ಎ. ಆಮೇಲೆ 21ನೇ ಕ್ವಶನ್ನು, ಈ ಒಂದು ಸಂಖ್ಯೆಗಳ ಪ್ರಮಾಣಿತ ವಿಚಲನ ಅಥವಾ ಸ್ಟ್ಯಾಂಡರ್ಡ್ ಡೆವಿಯೇಷನ್ ಫಾರ್ಮುಲಾ ಏನಪ್ಪ? ಸಿಗ್ಮಾ = n² - 1/12. n ಅಂದರೆ ಏನು ಬರುತ್ತೆ ಇಲ್ಲಿ? ನಂಬರ್ ಆಫ್ ಟರ್ಮ್ಸ್. ಓಕೆ, ನಂಬರ್ ಆಫ್ ಟರ್ಮ್ಸ್ ಹೇಗೆ ತೆಗಿತೀರ? ಮ್ಯಾಕ್ಸಿಮಮ್ 47, ಮಿನಿಮಮ್ 31 + 1, ಸೊ 17. ಇದನ್ನು 17 ಇಲ್ಲಿ ಪುಟಪ್ ಮಾಡಿದ್ರಿ ಅಂದ್ರೆ ನಿಮ್ಮ ಕರೆಕ್ಟ್ ಆನ್ಸರ್ ಏನು ಬರುತ್ತಾ? 2√6. ಭಾರತದ ರಾಷ್ಟ್ರೀಯ ಹಾಡನ್ನು ಕುರಿತು ಈ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ. ನ್ಯಾಷನಲ್ ಸಾಂಗ್ 1950ರಲ್ಲಿ ಸಂವಿಧಾನ ಸಭೆಯು ವಂದೇ ಮಾತರಂ ಈ ಒಂದು ರಾಷ್ಟ್ರೀಯ ಹಾಡಾಗಿ ಅಂಗೀಕರಿಸಿತು. ಹೌದು, ಕರೆಕ್ಟು. 1950ರ ಟೈಮಲ್ಲಿ ಇದನ್ನು ರಾಷ್ಟ್ರೀಯ ಹಾಡು ಅಂತ ಅಂಗೀಕಾರ ಮಾಡಲಾಯಿತು. ಇದನ್ನು ಬಂಕಿಮ್ ಚಂದ್ರ ಚಟರ್ಜಿ ರಚಿಸಿದ್ದಾರೆ. ಕರೆಕ್ಟು. ಇದನ್ನು ಮೊದಲು 1896ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ ರವೀಂದ್ರನಾಥ್ ಠಾಗೋರ್ ಹಾಡಿದರು. ಇದು ಕೂಡ ಕರೆಕ್ಟು. ರಾಷ್ಟ್ರೀಯ ಹಾಡು ಮತ್ತು ರಾಷ್ಟ್ರಗೀತೆಯನ್ನು ಹಾಡುವ ಅಥವಾ ನುಡಿಸುವ ಕಾರ್ಯಕ್ರಮಗಳಲ್ಲಿ ಮೊದಲು ರಾಷ್ಟ್ರೀಯ ಹಾಡನ್ನು ಹಾಡಲಾಗುತ್ತದೆ ಅಥವಾ ನುಡಿಸಲಾಗುತ್ತದೆ. ಇದು ತಪ್ಪಾಗ್ತದೆ. ಯಾಕೆಂದರೆ ಮೊಟ್ಟ ಮೊದಲು ಹಾಡೋದು ನ್ಯಾಷನಲ್ ಸಾಂಗ್, ರಾಷ್ಟ್ರಗೀತೆ ಮೊದಲಿಗೆ. ಎಲ್ಲ ಕಾರ್ಯಕ್ರಮ ಮುಗಿದ ಮೇಲೆ ನ್ಯಾಷನಲ್ ಸಾಂಗ್, ರಾಷ್ಟ್ರೀಯ ಹಾಡು. ತಿಳಿತಾ? ಸೊ ಇಲ್ಲಿ ABC ಕರೆಕ್ಟ್ ಆಗ್ತವೆ. ಅಂದರೆ ಕೇವಲ 3 ಹೇಳಿಕೆಗಳು ಕರೆಕ್ಟ್. ನೆಕ್ಸ್ಟ್, ವಾತಾವರಣದ ಯಾವ ಪದರದಲ್ಲಿ ಹೆಚ್ಚಿನ ಹವಾಮಾನ ವಿದ್ಯಮಾನಗಳು ಸಂಭವಿಸುತ್ತವೆ? ಇನ್ ವಿಚ್ ಲೇಯರ್ ಆಫ್ ದಿ ಅಟ್ಮಾಸ್ಫಿಯರ್ ಡು ಮೋಸ್ಟ್ ವೆದರ್ ಫೆನಾಮಿನಾನ್ ಆಕರ್? ಅತಿ ಹೆಚ್ಚಾಗ್ತಾವಪ್ಪ ಟ್ರೋಪೋಸ್ಫಿಯರ್ ಅಂದರೆ ಯಾವುದು? ಹವಾಗೋಳ. ನೋಡಿ, ಈಗ ಪೃಥ್ವಿ ಇದೆ ಅಂದರೆ ಇದು ಟ್ರೋಪೋಸ್ಫಿಯರ್, ಇದು ಸ್ಟ್ರಾಟೋಸ್ಫಿಯರ್, ಇದು ಮಿಸೋಸ್ಫಿಯರ್, ಇದು ಥರ್ಮೋಸ್ಫಿಯರ್, ಇದು ಎಕ್ಸೋಸ್ಫಿಯರ್. ಇಲ್ಲಿ ಕೆಳಗಿನ ಲೇಯರ್ ಏನದಲ್ಲ, ಈ ಲೇಯರಲ್ಲಿನೇ ಮಳೆ, ಗಾಳಿ, ಸಿಡಿಲು, ಮಿಂಚು ಈ ಎಲ್ಲ ಹವಾಮಾನ ವಿದ್ಯಮಾನಗಳು ಸಂಭವಿಸ್ತವೆ. ಯಾವುದು? ಟ್ರೋಪೋಸ್ಫಿಯರ್. ಉಳಿದ ಪದಗಳಿಗಿಂತ ಭಿನ್ನವಾಗಿರುವ ಪದವನ್ನು ಆರಿಸಿ. ಈ ಕೆಳಗೆ ಕೊಟ್ಟಂಥ ಶಬ್ದಗಳಲ್ಲಿ ಡಿಫ್ರೆಂಟ್ ಯಾವುದದ? ಆಡ್ ಒನ್ ಔಟ್. ಬಸ್ ಸ್ಟ್ಯಾಂಡ್, ಪ್ಲ್ಯಾಟ್ಫಾರ್ಮ್, ಡಾಕ್. ನೋಡಿ, ಬಸ್ ಸ್ಟ್ಯಾಂಡು ಬಸ್ ನಿಲ್ಲಲಿಕ್ಕೆ, ಪ್ಲ್ಯಾಟ್ಫಾರ್ಮು ಟ್ರೈನ್ ನಿಲ್ಲಲಿಕ್ಕೆ,
ಡಾಕ್, ಡಾಕ್ ಅಂದರೆ ಏನು? ಇದು ಹಡಗುಗಳ ನಿಲ್ಲಿಕೆ. ಪಾರ್ಕ್, ಪಾರ್ಕ್ ಅಂದರೆ ಏನು? ಉದ್ಯಾನವನ. ಇದು ಪಾರ್ಕ್ ಈಸ್ ಅ ಪ್ಯೂರ್ಲಿ ಫಂಕ್ಷನಲ್ ಫಾರ್ ರೀಕ್ರಿಯೇಷನ್. ಅರ್ಥ ಆಯ್ತಾ? ಇವೆಲ್ಲ ವೆಹಿಕಲ್ಗಳು ನಿಲ್ಲಿಕೆ ಆಗ್ತವೆ. ಇದು ಪಾರ್ಕ್ ಡಿಫ್ರೆಂಟ್. ಈ ಕೊಟ್ಟಂಥ ಒಂದು ಫಿಗರಲ್ಲಿ ಈ ಸೂಕ್ತವಾದ ಆಕೃತಿಯನ್ನು ಆಯ್ಕೆ ಮಾಡಿ. ನೋಡಿ, ಇಲ್ಲಿ ಟ್ರಯಾಂಗಲ್ ಇದೆ. ಈ ಟ್ರಯಾಂಗಲಲ್ಲಿ ಒಂದು ಎಕ್ಸ್ಟ್ರಾ ಲೈನ್ ಹೇಳೋದು ಗುಂಡು ಮಾಡಿದ್ದಾರೆ. ಓಕೆ, ಆಮೇಲೆ ಆ ಟ್ರಯಾಂಗಲ್ ತೆಗೆದು ಇದು ಬಿಟ್ಟಿದ್ದಾರೆ ಶಿಲ್ಲಕ್. ಆಮೇಲೆ ಇದು ಸ್ಕ್ವೇರ್ ಇದೆ. ಇಲ್ಲಿ ಈ ಸ್ಕ್ವೇರಲ್ಲಿ ಎಕ್ಸ್ಟ್ರಾ ಈ ರೀತಿ ಕೊಟ್ಟಿದ್ದಾರೆ. ಆಮೇಲೆ ಇದು ಏನು ಎಕ್ಸ್ಟ್ರಾ ಎಳೆದಿದ್ದಾರೆ ಅದನ್ನು ಅಷ್ಟೇ ಬಿಟ್ಟಿದ್ದಾರೆ. ಇಲ್ಲಿ ಹಾಗೆ ಇಲ್ಲಿ ಸ್ಕ್ವೇರ್ ಅದ ಮತ್ತು ಹಿಂಗೆ ಈ ರೀತಿ ಇದೆ. ಇಲ್ಲಿ ಏನು ಮಾಡಿದ್ದಾರೆ, ಎಕ್ಸ್ಟ್ರಾ ಈ ರೀತಿ ಎಳೆದಿದ್ದಾರೆ ಸೆಕೆಂಡ್ ಬಾಕ್ಸಲ್ಲಿ. ಸೊ ಅದು ಇದಷ್ಟೇ ಇಲ್ಲಿ ಉಳಿತದೆ ಈ ರೀತಿ. ಅಂದರೆ ಆಪ್ಷನ್ 4 ಕರೆಕ್ಟ್. ಓಕೆ, ಆಪ್ಷನ್ 4 ಇಸ್ ಅ ಕರೆಕ್ಟ್. ನೆಕ್ಸ್ಟು, ಈ ಕೆಳಗಿನ ಯಾವ ದೇಶಗಳು ಉಕ್ರೇನ್ನೊಂದಿಗೆ ಗಡಿಯನ್ನು ಹಂಚಿಕೊಳ್ಳುತ್ತವೆ? ನೋಡಿ, ಇಲ್ಲಿ ಗಡಿ ಹಂಚಿಕೊಳ್ಳುವುದು ಯಾವ್ಯಾವಪ್ಪ ಅಂದ್ರೆ ರೊಮೇನಿಯಾ ಒಂದು, ಹಂಗೇರಿ ಒಂದು, ಆಮೇಲೆ ಪೋಲೆಂಡ್. ಬಲ್ಗೇರಿಯಾ ಇಲ್ಲ. ಬಲ್ಗೇರಿಯಾ ನಾಟ್ ಓನ್ಲಿ 3 ಆಫ್ ದೆಮ್. ಸಂವಿಧಾನವನ್ನು ಉಲ್ಲಂಘಿಸುವ ಯಾವುದೇ ಕಾರ್ಯಾಂಗ ಅಥವಾ ಶಾಸಕಾಂಗ ಕಾಯ್ದೆಯನ್ನು ಅಮಾನ್ಯಗೊಳಿಸಲು ಭಾರತೀಯ ನ್ಯಾಯಾಂಗಕ್ಕೆ ಯಾವ ತತ್ವವು ಅನುಮತಿಸುತ್ತದೆ? ನೋಡಿ, ಸಂವಿಧಾನವನ್ನು ಉಲ್ಲಂಘಿಸುವ ಯಾವುದೇ ಕಾರ್ಯಾಂಗ ಅಥವಾ ಶಾಸಕಾಂಗ ಕಾಯ್ದೆಯನ್ನು ಅಮಾನ್ಯಗೊಳಿಸಲು ಭಾರತೀಯ ನ್ಯಾಯಾಂಗಕ್ಕೆ ಯಾವ ತತ್ವವನ್ನು ಅನುಮತಿಸುತ್ತದೆ? ನೋಡಿ, ಈಗ ಕಾರ್ಯಾಂಗ, ಈಗ ಒಂದು ಪಾರ್ಲಿಮೆಂಟಿಂದ ಒಂದು ಯಾವುದಾದ್ರೂ ಒಂದು ಆ್ಯಕ್ಟ್ ಆಗಿದೆ, ಕಾಯ್ದೆ. ಓಕೆ, ಆ ಒಂದು ಆ್ಯಕ್ಟನ್ನು ಪರಾಮರ್ಶೆ ಮಾಡೋದು ಅಥವಾ ಅದನ್ನು ಅಮಾನ್ಯಗೊಳಿಸಲಿಕ್ಕೆ, ಅಮಾನ್ಯ ಅಂದ್ರೇನು? ಅದನ್ನು ಇನ್ವ್ಯಾಲಿಡೇಟ್ ಮಾಡಲಿಕ್ಕೆ ಅದು ನ್ಯಾಯಾಂಗಕ್ಕೆ ಯಾವ ತತ್ವ ಅಥವಾ ಯಾವ ಪ್ರಿನ್ಸಿಪಲನ್ನು ಅಲೋ ಮಾಡಿ ಕೊಡ್ತದೆ? ಅದು ನ್ಯಾಯಾಂಗ ವಿಮರ್ಶೆ, ಜುಡಿಷಿಯಲ್ ರಿವ್ಯೂ. ನೆಕ್ಸ್ಟ್ ನೋಡಿ, 28ನೇದು. ಇಲ್ಲಿ ಕೂಡ ಕೆಲವೊಂದಿಷ್ಟು ಪ್ರಾಬ್ಲಮ್ ಇದೆ. ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಬೋದು ನೀವು. ಓಕೆ, ನಾನು ಜಸ್ಟ್ ಇಲ್ಲಿ ನಿಮ್ಗೆ ಆನ್ಸರ್ ಹೇಳ್ತೀನಿ. 10.71 ಆಗುತ್ತೆ ಕರೆಕ್ಟ್ ಇಲ್ಲ ಆನ್ಸರ್. ಓಕೆ, ನೆಕ್ಸ್ಟು 2 ಸಂಖ್ಯೆಗಳು 3:5 ಅನುಪಾತದಲ್ಲಿವೆ. ಪ್ರತಿಯೊಂದು 10ರಂತೆ ಹೆಚ್ಚಾದರೆ ಅನುಪಾತವು 5:7 ಆಗುತ್ತದೆ. ಆ ಸಂಖ್ಯೆಗಳು ಯಾವುವು? ಏನಿಲ್ಲ, ಈಗ 3:5 ಅದ. 3:5 ಅದ. ಇದು 3x + 10, 5x + 10 ಹೆಚ್ಚಾದರೆ ಅದು 5/7 ಆಗ್ತದೆ. ಸೊ ಇದು ನೀವು ಸಾಲ್ವ್ ಮಾಡಿದಾಗ ಕ್ರಾಸ್ ಮಲ್ಟಿಪ್ಲಿಕೇಷನ್ಲೆ ಎಷ್ಟಾಗುತ್ತೆ? x = 5 ಬರುತ್ತೆ. x = 5 ಅಂದಾಗ ನಿಮಗೆ 15 ಮತ್ತು 25 ಬರ್ತಾವೆ ಆನ್ಸರ್. ರಾಸಾಯನಿಕ ಕ್ರಿಯೆ ನಡೆದಿದೆಯೇ ಎಂದು ನಿರ್ಧರಿಸಲು ಈ ಕೆಳಗಿನ ಅವಲೋಕನಗಳಲ್ಲಿ ಯಾವುದು ನಮಗೆ ಸಹಾಯ ಮಾಡುತ್ತದೆ? Which of the following observations help us to determine whether the chemical reaction has taken place? ನೋಡಿ, ಸ್ಥಿತಿಯಲ್ಲಿ ಬದಲಾವಣೆ ಆಗ್ತದೆ, ಚೇಂಜ್ ಇನ್ ಸ್ಟೇಟ್, ಚೇಂಜ್ ಇನ್ ಕಲರ್, ಬಣ್ಣದಲ್ಲಿ ಬದಲಾವಣೆ, ಇವ್ಯಾಲ್ಯೂಯೇಷನ್ ಆಫ್ ಗ್ಯಾಸ್ದ ಒಂದು ವಿಕಸನ ಆಗ್ತದೆ, ಮೇಲಿನ ಎಲ್ಲವೂ. ನೆಕ್ಸ್ಟ್ 30ನೇ ಕ್ವೆಶನ್ ನೋಡಿ. ಇದು ಕೂಡ ಡೈರೆಕ್ಷನ್ ಮೇಲೆ ಇದೆ. ಒಬ್ಬ ಹುಡುಗ ಉತ್ತರಕ್ಕೆ ಸವಾರಿ ಮಾಡಿದ. ಅನಂತರ
ಎಡಕ್ಕೆ ತಿರುಗಿ 1 ಕಿಲೋಮೀಟರ್ ಸವಾರಿ ಮಾಡಿದ. ಮತ್ತೆ ಎಡಕ್ಕೆ ತಿರುಗಿ 2 ಕಿಲೋಮೀಟರ್ ಸವಾರಿ ಮಾಡಿದ. ಅವನು ತನ್ನ ಪ್ರಾರಂಭದ ಸ್ಥಳದಿಂದ 1 ಕಿಲೋಮೀಟರ್ ಅಂತರದಲ್ಲಿ ಇದ್ದ ಸ್ಥಳದಿಂದ 1 ಕಿಲೋಮೀಟರ್ ಪಶ್ಚಿಮಕ್ಕೆ ಹೋದ. ನೋಡಿ, ಅವನು ತನ್ನ ಪ್ರಾರಂಭದ ಸ್ಥಳದಿಂದ 1 ಕಿಲೋಮೀಟರ್ ಪಶ್ಚಿಮಕ್ಕೆ ಹೋದ. ಅವನು ಆರಂಭದಲ್ಲಿ ಉತ್ತರದ ಕಡೆಗೆ ಎಷ್ಟು ದೂರ ಸವಾರಿ ನಡೆದ. ನೋಡಿ, ಇದು ಈ ಕಡೆ 1 ಕಿಲೋಮೀಟರ್ ಹೋದ ಮಾತ್ರ. ಓಕೆ, ಪ್ರಾರಂಭದ ಅಂದರೆ ಓಕೆ, ಎಸ್ ಕರೆಕ್ಟ್. ಇದು 1 ಕಿಲೋಮೀಟರ್, ಇದು 1 ಕಿಲೋಮೀಟರ್ ಪಶ್ಚಿಮಕ್ಕೆ, ಅಂದರೆ ಇದೆಷ್ಟು 2 ಕಿಲೋಮೀಟರ್. ಸೊ ಆನ್ಸರ್ ಇಸ್ ದ 2 ಕಿಲೋಮೀಟರ್. ಬಿ ರೆಡಿ ವರದಿಯನ್ನು ಪರಿಚಯಿಸಿದವರು ಯಾರು? ಬಿ ರೆಡಿ ಅಂದರೆ ಅವನು ಬಿಸ್ನೆಸ್ ರೆಡಿ. ಓಕೆ, ಸೊ ಇದನ್ನು ಪರಿಚಯಿಸಿದವರು ವರ್ಲ್ಡ್ ಬ್ಯಾಂಕ್, ವಿಶ್ವ ಬ್ಯಾಂಕ್. ಇಲ್ಲಿ ಕೃತಕ ಭಾಷೆಯಿಂದ ಅನುವಾದಿಸಲಾದ ಕೆಲವು ಪದಗಳಿವೆ. ಯಾವುದು? ಪಿಕ್ಸ್ ನಾರ್ತ್. ಅಂದರೆ ಇಲ್ಲಿ ಆರ್ಟಿಫಿಷಿಯಲ್ ಲ್ಯಾಂಗ್ವೇಜಲ್ಲಿ ನೋಡಿ, ಗಾರ್ಫ್ಲರ್ ಅಂದರೆ ಫ್ಯಾನ್ ಬೆಲ್ಟ್, ಪಿಕ್ಸನ್ ಗಾರ್ಫ್ಲ್ ಅಂದ್ರೆ ಸೀಲಿಂಗ್ ಫ್ಯಾನ್, ಅರ್ತ್ ಟಸ್ಲ್ ಅಂದ್ರೆ ಟೈಲ್ ರೂಫ್. ಹಾಗಾದರೆ ಸೀಲಿಂಗ್ ಟೈಲ್ ಅಂದ್ರೆ ನಾವೇನಂತ ಅನ್ಬೋದು? ಸಿಂಪಲ್ ರೀ. ಇಲ್ಲಿ ನೋಡಿ, ಗರ್ಬ್ಲ್, ಆಮೇಲೆ ಫ್ಲರ್ ಇದು ಗರ್ಬ್ಲ್. GORBL ಅಂತ ಇದೆಯಲ್ಲ, ಇದು GORBL ಇಲ್ಲಿ ಮೇಲೇನೂ ಇದೆ, ಇಲ್ಲಿಯೂ ಇದೆ. ಅಂದರೆ ಕಾಮನ್ ಯಾವುದಿಲ್ಲಿ? ಫ್ಯಾನ್ ಅಂತ ಅರ್ಥ. ಇದಕ್ಕೆ ಫ್ಯಾನಿಗೆ ಅರ್ಥ ಆಗತ್ತೆ. ಸೊ ನಮಗೆ ಇಲ್ಲಿ ಏನು ಬೇಕು? ಸೀಲಿಂಗ್. ಅಂದರೆ ಸೀಲಿಂಗ್ ಅಂದರೆ ಇಲ್ಲಿ ಯಾವುದಾಗತ್ತೆ? PIXN. ಆಮೇಲೆ ಟೈಲ್ ಅಂದರೆ ಯಾವುದಾಗತ್ತೆ? ಟೈಲ್ ರೂಫ್ ಅಂದರೆ ಇಲ್ಲಿ PIXN ಇರೋದು ಯಾವುದು? ಇಲ್ಲಿಲ್ಲ, ಇದಿದೆ. ಎಸ್, ದಿಸ್ ಈಸ್ ದ ಆನ್ಸರ್. ಡಿ. ಲಾಜಿಕ್ ಮೇಲೆ ಇದೆ ಅದು. ಮೈಸೂರಿನಲ್ಲಿ ಭಾರತದ ಮೊದಲ ಖಾಸಗಿ ರೇಡಿಯೋ ಕೇಂದ್ರವನ್ನು ಯಾರು ಪ್ರಾರಂಭಿಸಿದರು? ಡಾಕ್ಟರ್ MV ಗೋಪಾಲಸ್ವಾಮಿ. ಇಲ್ಲಿ ಮತ್ತೆ ಒಂದು ಚುನಾವಣೆ ಮೇಲೆ ಕ್ವಶನ್ ಅದ, ಸಿಂಪಲ್ ಅದ ಕ್ವಶನು. ನಾನು ಡೈರೆಕ್ಟ್ ಆನ್ಸರ್ ಹೇಳ್ತೀನಿ. ಅಭ್ಯರ್ಥಿಯು ಪಡೆದ ಮಾನ್ಯ ಮತಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಎಷ್ಟಾಗ್ತದೆ ಆನ್ಸರು? 5814. ನೆಕ್ಸ್ಟ್, ಇತ್ತೀಚೆಗೆ ಕರ್ನಾಟಕ ಅರಣ್ಯ ಇಲಾಖೆಯಿಂದ ಗರುಡಾಕ್ಷಿಯನ್ನು ಜಾರಿಗೆ ತರಲಾಯಿತು. ಇದು ಯಾವುದಕ್ಕೆ ಸಂಬಂಧಿಸಿದೆ? ಗರುಡಾಕ್ಷಿ ಇಟ್ ಈಸ್ ಎನ್ ಆನ್ಲೈನ್ FIR ಸಿಸ್ಟಮ್ ಫಾರ್ ವೈಲ್ಡ್ ಲೈಫ್ ಆ್ಯಂಡ್ ಫಾರೆಸ್ಟ್ ರಿಲೇಟೆಡ್ ಅಫೆನ್ಸಸ್. ವನ್ಯಜೀವಿ ಮತ್ತು ಅರಣ್ಯ ಸಂಬಂಧಿತ ಅಪರಾಧಗಳಿಗೆ ಇದು ಆನ್ಲೈನ್ FIR ವ್ಯವಸ್ಥೆಯಾಗಿದೆ. ನೆಕ್ಸ್ಟು, ಆಗ್ನೇಯು ನೋಡಿ, ಈಗ ಈ ರೀತಿ ಇದು ಈಸ್ಟ್, ಇದು ವೆಸ್ಟ್, ಸೌತ್, ನಾರ್ತ್. ಇದು ಸೌತ್ ಈಸ್ಟ್, ಇದು ಆಗ್ನೇಯ, ಇದು ವಾಯುವ್ಯ. ಇದು ನೈಋತ್ಯ, ಇದು ವಾಯುವ್ಯ, ಇದು ಈಶಾನ್ಯ. ಓಕೆ, ಇಲ್ಲಿ ಏನಂದಿದ್ದಾರೆ? ಆಗ್ನೇಯು ಉತ್ತರ. ನೋಡಿ, ಇದು ಆಗ್ನೇಯ ಏನದ, ಇದು ಉತ್ತರ ಅಂದ್ರೆ ಏನು? ನಾರ್ತ್. ಉತ್ತರ ಆಗಿದ್ರೆ ಈಶಾನ್ಯ ಏನಾಗಿರ್ತದೆ? ಪಶ್ಚಿಮವಾಗ್ತದೆ. ಇದು ಪಶ್ಚಿಮ ಅಂದರೆ ವೆಸ್ಟ್. ಇದು ನಾರ್ತ್ ಆದ್ರೆ ಇದು ಕೆಳಗಿಂದ ಸೌತ್ ಆಗ್ತದೆ. ಇದು ವೆಸ್ಟ್ ಆದ್ರೆ ಇದು ಈಸ್ಟ್ ಆಗ್ತದೆ.
ಹಾಗಾದರೆ ಪಶ್ಚಿಮ ಏನಾಗುತ್ತದೆ ಅಂತ ಕೇಳಿದ್ದಾರೆ. ನೋಡಿ, ಈ ಕೊಟ್ಟಂಥ ಪಶ್ಚಿಮ ಏನಾಗುತ್ತದೆ ನೋಡಿ, ಇದು ಇಷ್ಟು, ಇದು ವೆಸ್ಟು, ಮತ್ತು ಇದೇನಾಗ್ತದೆ ಪಶ್ಚಿಮ, ಈಸ್ಟ್ ಮತ್ತು ಸೌತ್ ನಡುವೆ ಇರೋದು ಸೌತ್ ಈಸ್ಟು, ಅಂದರೆ ಆಗ್ನೇಯ. ಆನ್ಸರ್ ಏನಾಗುತ್ತಾ, ಆಗ್ನೇಯ. ನೆಕ್ಸ್ಟ್ ಇದಕ್ಕೆ ಆನ್ಸರನ್ನು ಫೈಂಡ್ ಔಟ್ ಮಾಡಬೇಕು. ನೋಡಲಿಕ್ಕೆ ಡಿಫಿಕಲ್ ಅನಿಸ್ತದ, ಬಟ್ ಸಿಂಪಲ್ ಅದ, ಏನಿಲ್ಲ. ಓಕೆ, ಸೊ ಇಲ್ಲಿ ಮೇಲಿಂದ ಹೆಂಗೆ, a⁴ ಮೈನಸ್ b⁴. ಇದನ್ನು ಸಾಲ್ವ್ ಮಾಡಿದಾಗ ಏನು ಬರುತ್ತೆ, a² ಮೈನಸ್ b² a² ಪ್ಲಸ್ b². ಓಕೆ, ಡಿವೈಡೆಡ್ ಬೈ ಇಲ್ಲಿ ಕೆಳಗಡೆ ಏನದ, a² ಪ್ಲಸ್ b² ಅಂತ ಇದೆ. ಇದು ಕ್ಯಾನ್ಸಲ್ ಆಗ್ತದೆ. ಇಲ್ಲಿ ಬರೀ a² ಮೈನಸ್ b² ಅಷ್ಟು ಉಳಿತದೆ. a² ಮೈನಸ್ b² ಅಂದ್ರೆ 0.5 ಸ್ಕ್ವೇರ್ ಮೈನಸ್ 0.4 ಸ್ಕ್ವೇರ್. ಓಕೆ, ಇದು 0.25 ಮೈನಸ್ 0.16 ಈಕ್ವಲ್ ಟು 0.09. 0.09 ಇದು ಆನ್ಸರ್. ನೆಕ್ಸ್ಟ್ ನೋಡಿ, ಇಲ್ಲಿ 39, 48, 51, 63, 75, 83 ಎಕ್ಸ್ ಮತ್ತು 69ರ ಸರಾಸರಿ 60 ಆಗಿದ್ರೆ ಎಕ್ಸ್ನ ಮೌಲ್ಯ. ಇವೇನು ಮಾಡೋದು, ಇವೆಲ್ಲ ಸಂಖ್ಯೆಗಳನ್ನು ಆ್ಯಡ್ ಮಾಡೋದು, ಆಮೇಲೆ ಸರಾಸರಿ ಕೆಳಗಡೆ ಡಿವೈಡೆಡ್ ಬೈ 2 ಮಾಡೋದು, ಈಕ್ವಲ್ ಟು ಎಕ್ಸ್ ಮಾಡೋದು, 60 ಮಾಡೋದು. ಈ ಟೋಟಲ್ ಬೇರೀಸು ಪ್ಲಸ್ ಎಕ್ಸ್ ಬರುತ್ತೆ ಒಂದು, ಆಮೇಲೆ ಎಕ್ಸ್ ವ್ಯಾಲ್ಯೂ ಸಿಗುತ್ತದೆ ನಿಮ್ಗೆ. ಆ ಎಕ್ಸ್ ವ್ಯಾಲ್ಯೂ ಏನಾಗಿರ್ತದೆ, 52 ಆಗಿರ್ತದೆ. ಓಜೋನ್ ಪದರವು ವಾತಾವರಣದ ಯಾವ ಪದರದಲ್ಲಿದೆ ನೋಡಿ, ಹೇಳಿದೆ ನಾನು ನಿಮಗೆ ಈಗಾಗಲೇ. ಇದು ಪೃಥ್ವಿ, ಇದರ ಮೇಲೆ ಟ್ರೋಪೋಸ್ಪಿಯರ್ ಇದೆ. ಟ್ರೋಪೋಸ್ಪಿಯರ್ ಆದಮೇಲೆ ಸ್ಟ್ರಾಟೋಸ್ಪಿಯರ್ ಇದೆ. ಈ ಸ್ಟ್ರಾಟೋಸ್ಪಿಯರಲ್ಲಿ ಓಜೋನ್ ಲೇಯರ್ ನಮಗೆ ಕಂಡು ಬರ್ತದೆ. ಒಬ್ಬ ಹುಡುಗನನ್ನು ಪರಿಚಯಿಸುತ್ತಾ ಒಬ್ಬ ಹುಡುಗಿಯು ಅವನು ನನ್ನ ಚಿಕ್ಕಪ್ಪನ ತಂದೆಯ ಮಗಳ ಮಗ ಎಂದು ಹೇಳಿದನು. ಹುಡುಗ ಮತ್ತು ಹುಡುಗಿಯ ನಡುವಿನ ಸಂಬಂಧ ಏನು? ಒಬ್ಬ ಹುಡುಗನನ್ನು ಪರಿಚಯಿಸುತ್ತಾ ಒಬ್ಬ ಹುಡುಗಿ ಹೇಳ್ತಾಳೆ, ಒಬ್ಬ ಹುಡುಗಿ ಏನು ಹೇಳ್ತಾಳೆ, ಹುಡುಗಿ ಅಂದರೆ ಯಾರು, ಗರ್ಲ್. ಈ ಗರ್ಲ್ ಏನು ಹೇಳ್ತಾಳೆ, ಅವನು ನನ್ನ ಚಿಕ್ಕಪ್ಪನ ತಂದೆಯ, ನೋಡಿ ನನ್ನ ಚಿಕ್ಕಪ್ಪ ಅಂದ್ರೆ ಅವರ ತಂದೆ ಅದಾನ ಒಬ್ಬ, ಅವ್ರ ಚಿಕ್ಕಪ್ಪ ಒಬ್ಬ ಅದಾನ, ಚಿಕ್ಕಪ್ಪ. ಓಕೆ, ಇವರಿಬ್ಬರು ಅಣ್ಣ ತಮ್ಮ, ಅವರಪ್ಪ ಅವ್ರ ಸಣ್ಣಪ್ಪ, ಚಿಕ್ಕಪ್ಪನ ತಂದೆಯ ಅಂದರೆ ಅವ್ರ ಚಿಕ್ಕಪ್ಪನ ತಂದೆ ಅಂದ್ರೇನು, ಅವರ ಅಜ್ಜ, ಅವರ ಅಜ್ಜನ ಮಗಳು. ಅವ್ರ ಅಜ್ಜನ ಮಗಳು ಅಂದ್ರೆ ಅವ್ರ ಅತ್ತಿ ಮಗಳ ಮಗ ಅಂತ ಹೇಳಿದ್ದಾರೆ. ಅಂದರೆ ಇಲ್ಲಿ ಏನಾಗ್ತಾರೆ ಇವರು, ಒಂದು ಟೈಪ ಅವರ ಅತ್ತಿ ಮಗಳು ಆಗ್ತಾಳೆ. ಓಕೆ, ಅತ್ತಿ ಮಗಳು. ಒಬ್ಬ ಹುಡುಗನನ್ನು ಪರಿಚಯಿಸುತ್ತಾ ಒಬ್ಬ ಹುಡುಗಿಯು ಅವನು ನನ್ನ ಚಿಕ್ಕಪ್ಪನ ತಂದೆಯ ಮಗ. ಮತ್ತು ಹುಡುಗ ಹುಡುಗಿಯ ಒಂದು ಸಂಬಂಧವೇನಾಗ್ತದಪ್ಪ ಇಲ್ಲಿ. ಸೊ ಇಲ್ಲಿ ಆನ್ಸರ್ ಏನಾಗುತ್ತೆ, ಒಂದು ಟೈಪ್ ನೆಫ್ಯೂ ಆಗುತ್ತೆ. ಓಕೆ, ನೆಫ್ಯೂ ಈಸ್ ಅ ಕರೆಕ್ಟ್ ಆನ್ಸರ್. ನೋಡಿ, ಡೌಟ್ ಇದ್ದರೆ ದಯವಿಟ್ಟು ಕಾಮೆಂಟಲ್ಲಿ ತಿಳಿಸಿ. ಈ ಕೆಳಗಿನ ಯಾವ ವಿಶ್ವಸಂಸ್ಥೆಯ ಸಮಾವೇಶಗಳು ಶಿಷ್ಟಾಚಾರಗಳು ವಲಸೆ ಜಾತಿಗಳೊಂದಿಗೆ ವ್ಯವಹರಿಸುತ್ತವೆ? ವಲಸೆ ಅಂದರೆ ಈ ಯಾವ ಒಂದು ಪ್ರೋಟೋಕಾಲ್ ಇಟ್ ಡೀಲ್ಸ್ ವಿತ್ ದ ಮೈಗ್ರೇಟರಿ ಸ್ಪೀಸೀಸ್. ಬಾರ್ನ್ ಕನ್ವೆನ್ಷನ್.
ನೆಕ್ಸ್ಟ್ ಇದು ಸಂಬಳದ ಹೊಸ ಅನುಪಾತ ಕೇಳಿದ್ದಾರೆ. ಸಿಂಪಲ್ ಅದ, ಆಪ್ಷನ್ ಸಿ ಆಗುತ್ತೆ. ದೆಹಲಿಯ ಮೊದಲ ರಾಣಿ ಯಾರು? ರಜಿಯಾ ಸುಲ್ತಾನ, ದ ಡಾಟರ್ ಆಫ್ ಇಲ್ತುತ್ಮಿಶ್. ಯಾವುದು ಪ್ರಶ್ನಾರ್ಥಕ ಚಿಹ್ನೆಯನ್ನು ಬದಲಾಯಿಸುತ್ತದೆ? 9 ಆಗ್ತದೆ, ಇಲ್ಲಿ 9 ಬರ್ತದೆ. ನೆಕ್ಸ್ಟ್ ಇದು ಕೂಡ ಲಾಜಿಕ್ ಕ್ವೆಶನ್ ಅದ, ಜಸ್ಟ್ ನಾನು ಆನ್ಸರ್ ಹೇಳ್ತೀನಿ. ಮಿಸ್ಟರ್ ರಾಘವ್. ಆತ್ಮನಿರ್ಭರ್ ಕ್ಲೀನ್ ಪ್ಲ್ಯಾಂಟ್ ಕಾರ್ಯಕ್ರಮದ ಅಡಿಯಲ್ಲಿ ತೋಟಗಾರಿಕೆ ಉತ್ಪಾದಕತೆಯನ್ನು ಹೆಚ್ಚಿಸಲು ಭಾರತವು ಯಾವ ಅಂತಾರಾಷ್ಟ್ರೀಯ ಸಂಸ್ಥೆಯೊಂದಿಗೆ $98 ಮಿಲಿಯನ್ ಸಾಲ ಒಪ್ಪಂದಕ್ಕೆ ಸಹಿ ಹಾಕಿದೆ? ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್, ADB. ಹೊಟ್ಟೆಯಿಂದ ಆಹಾರದ ನಿರ್ಗಮನವನ್ನು ಡ್ಯಾಶ್ ನಿಯಂತ್ರಿಸುತ್ತದೆ? ಇದು ಸಣ್ಣ ಕರಳಿನಲ್ಲಿ ಸಣ್ಣ ಪ್ರಮಾಣದಲ್ಲಿ ಬಿಡುಗಡೆ ಮಾಡುತ್ತದೆ. ಯಾವುದಪ್ಪ ಅದು? ಸ್ಪಿಂಕ್ಚರ್ ಸ್ನಾಯು. ಈ ಕೆಳಗಿನವುಗಳಲ್ಲಿ ಯಾವುದು ಭಾರತದ ಒಕ್ಕೂಟ ವ್ಯವಸ್ಥೆಯ ಲಕ್ಷಣವಾಗಿಲ್ಲ? ಅಂದರೆ ಇಟ್ ಇಸ್ ನಾಟ್ ಎ ಫ್ಯೂಚರ್ ಆಫ್ ಫೆಡ್ರಲ್ ಸಿಸ್ಟಮ್. ಫೆಡ್ರಲ್ ಸಿಸ್ಟಮ್ದು ಅದು ಫೀಚರ್ ಅಲ್ಲ. ಯಾವುದಪ್ಪ ನೋಡಿ, ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಅಧಿಕಾರಗಳ ವಿತರಣೆ ಇದು ಇದೆ. ಸಂವಿಧಾನದ ಶ್ರೇಷ್ಠತೆ ಇದೆ. ಏಕ ಸಂಯೋಜಿತ ನ್ಯಾಯಾಂಗ ಇದೆ. ದ್ವಿಪೌರತ್ವ ಇಲ್ಲ. ಇದು ಕರೆಕ್ಟ್ ಆನ್ಸರ್. ನಮ್ಮಲ್ಲಿ ಏಕಪೌರತ್ವ ಇದೆ, ಸಿಂಗಲ್ ಸಿಟಿಜನ್. ನೆಕ್ಸ್ಟು ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ ಎಂದು ಯಾರನ್ನು ಕರೆಯಲಾಗುತ್ತದೆ? ದಾದಾಬಾಯಿ ನವರೋಜಿ. ಈ ಕೆಳಗಿನವುಗಳನ್ನು ಪರಿಶೀಲಿಸಿ. ಭಾರತ ಸರ್ಕಾರದ ಗಣಿ ಸಚಿವಾಲಯದ ಪ್ರಕಾರ ಮೇಲಿನವುಗಳಲ್ಲಿ ಯಾವುದು ನಿರ್ಣಾಯಕ ಖನಿಜಗಳು? ಅಂದರೆ ಮಿನಿಸ್ಟ್ರಿ ಆಫ್ ಮೈನ್ಸ್, ಗೌರ್ಮೆಂಟ್ ಆಫ್ ಇಂಡಿಯಾ. ಕ್ರಿಟಿಕಲ್ ಮಿನರಲ್ಸ್ ಯಾವುವು? ಕ್ರಿಟಿಕಲ್ ಲಿಥಿಯಂ ಕೂಡ ಕ್ರಿಟಿಕಲ್ ಅದ, ಸಿಲಿಕಾನ್ ಅದ, ಆಮೇಲೆ ಇಂಡಿಯಮ್ ಅದ ಮತ್ತು ಗ್ರ್ಯಾಫೈಟ್ ಅದ. ಎಲ್ಲವೂ ಕ್ರಿಟಿಕಲ್ ಅದ. ಕ್ರಿಟಿಕಲ್ ಅಂದ್ರೇನು? ಅವುಗಳ ಒಂದು ಅಸ್ತಿತ್ವ, ಅವುಗಳ ಒಂದು ನಿಕ್ಷೇಪ ಕಡಿಮೆ. ನೆಕ್ಸ್ಟ್ ಯಾವುದು ಪ್ರಶ್ನಾರ್ಥಕ ಚಿಹ್ನೆಯನ್ನು ಬದಲಾಯಿಸುತ್ತದೆ? ನೋಡಿ, ಎ ಆಗೋಟ್ಲೆ ಸಿ ಆಗೋಟ್ಲೆ ಇ, ಅಂದರೆ ಎ, ಇದು ಬಿ, ಸಿ, ಡಿ ಅಂದರೆ ಒಂದೊಂದು ಜಂಪ್ ಆಗಿದೆ. ಇದು ಜಿ, ಎಚ್, ಐ, ಜೆ, ಇದು ಎಮ್, ಎನ್, ಓ, ಪಿ. ಓಕೆ, ಈ ರೀತಿ ಇದು ಜಿ, ಎಚ್, ಐ, ಜೆ. ಇಲ್ಲಿ ಕೆ ಬರ್ತದೆ. ಕೆ ಅಂದರೆ ಎಷ್ಟು? ಕೆ 15 ಒಂದದ, 8 ಒಂದದ. ಇಲ್ಲಿ 2 ಹೆಚ್ಚಿಗದವ. ಸೊ ಕೆ 8 ಆಗ್ತದೆ. ಇದು ಭಾರತವು ತನ್ನ ಮೊದಲ ಸಂಯೋಜಿತ ಹಸಿರು ಹೈಡ್ರೋಜನ್ ಉತ್ಪಾದನಾ ಸೌಲಭ್ಯವಾದ ಗ್ರೀನ್ ಹೈಡ್ರೋಜನ್ ಹಬ್ GHH ಯೋಜನೆಯನ್ನು ಎಲ್ಲಿ ಪ್ರಾರಂಭಿಸಿದೆ? ಗ್ರೀನ್ ಹೈಡ್ರೋಜನ್ ಹಬ್ ಪ್ರಾಜೆಕ್ಟ್. ಇದನ್ನು ಪುಡಿಮಡಕ ಆಂಧ್ರ ಪ್ರದೇಶ್. It is India's first integrated green hydrogen hub. It's being built by the NTPC. Okay. Next, ಇದೊಂದು ಪ್ರಾಬ್ಲಮೆಟಿಕ್ ಅದ. 54. ಒಬ್ಬ ಮನುಷ್ಯನಲ್ಲಿ ಕೆಲವು ಕೋಳಿಗಳು ಮತ್ತು ಹಸುಗಳಿವೆ.
ತಲೆಗಳ ಸಂಖ್ಯೆ 48ಕ್ಕೆ ಪಾದಗಳ ಸಂಖ್ಯೆ 140ಕ್ಕೆ ಸಮಾನವಾಗಿದ್ದರೆ ಕೋಳಿಗಳ ಸಂಖ್ಯೆ ಎಷ್ಟು? ಈಗ ಹೆಣ್ಣು ಮತ್ತು ಚಿಕನ್. ಓಕೆ, ಹೆಣ್ಣು ಮತ್ತು ಚಿಕನ್ ಎಲ್ಲದ್ರದ್ದು ಸಾರಿ ಹೆಡ್ ಎಚ್ ಪವರ್ ದ ಎಸ್ ಬರೋಬರ್ ಇದೆ. ಎಚ್ ವಿ ದ ನಂಬರ್ ಆಫ್ ಹೆನ್ಸ್. ಓಕೆ, ಆಮೇಲೆ ಶಿ ಈಸ್ ಅ ಕೌ. ಟೋಟಲ್ ನಂಬರ್ ಆಫ್ ಹೆಡ್ ಏನಾಗ್ತವೆ? 48. ಆಮೇಲೆ ಪಾದಗಳ ಸಂಖ್ಯೆ 140. ಹೆಣ್ಣದು ಎಷ್ಟು ಪಾದ? 2H. ಇದು 4C 140. ಸೊ ಇದನ್ನು ಸಾಲ್ವ್ ಮಾಡಿದಾಗ ನಮಗೇನು ಸಿಗುತ್ತೆ? ಇದು 2 × 2. ಓಕೆ, ಸೊ ಇದು ಸಾಲ್ವ್ ಆದಾಗ ಎಷ್ಟು ಬರುತ್ತೆ ಆನ್ಸರ್ ನಮಗೆ? C = 22, H = 26. ಅಂದರೆ ಕೋಳಿಗಳ ಸಂಖ್ಯೆ ಎಷ್ಟಪ್ಪ? 26. ವಸಂತ ಉಬ್ಬರವಿಳಿತಗಳು ಯಾವಾಗ ಸಂಭವಿಸುತ್ತವೆ? ಸ್ಪ್ರಿಂಗ್ ಟೈಡ್ಸ್ ಆಕರ್ ವೆನ್ ಸೂರ್ಯ, ಚಂದ್ರ, ಭೂಮಿಯು ನೇರ ರೇಖೆಯಲ್ಲಿದ್ದಾಗ ಈ ಒಂದು ಉಬ್ಬರವಿಳಿತಗಳು ಆಗ್ತವೆ. ಯಾಕಂದರೆ ಡ್ಯೂ ಟು ಗ್ರಾವಿಟೇಷ್ನಲ್ ಇಫೆಕ್ಟ್. ಗ್ರಾವಿಟೇಷ್ನಲ್ ಪುಲ್ ಆಫ್ ದ ಸನ್ ಆ್ಯಂಡ್ ಮೂನ್ ಆರ್ ಕಂಬೈನ್ಡ್. ಓಕೆ, ಭಾರತದ ನೆಪೋಲಿಯನ್ ಎಂದು ಕರೆಯಲಾಗುವ ಗುಪ್ತರ ಅರಸ ಯಾರು? ನೋಡಿ, ಇತಿಹಾಸಕಾರ ಆದಂಥ ಎ ವಿ ಸ್ಮಿತ್ ಏನು ಹೇಳಿದ್ದಾರೆ? ಸಮುದ್ರಗುಪ್ತ ಒಬ್ಬ ಭಾರತದ ನೆಪೋಲಿಯನ್ಗೆ ಹೋಲಿಸಿದ್ದಾರೆ. ಯಾಕೆಂದರೆ ನೆಪೋಲಿಯನ್ ಎಷ್ಟು ಒಂದು ಯುದ್ಧಗಳಲ್ಲಿ ಇದ್ದ, ಅಷ್ಟು ಯುದ್ಧಗಳನ್ನು ಸಮುದ್ರಗುಪ್ತ ಮಾಡಿದ್ದಾನೆ ಅಂತ ಎ ವಿ ಸ್ಮಿತ್ ಅವರು ಅವರನ್ನು ಹೀಗೆ ವರ್ಣಿಸಿದ್ದಾರೆ. ಕೆಳಗಿನ ವಿತರಣೆಯಲ್ಲಿ ಮಾದರಿ ವರ್ಗ ಗುರುತು ಹೀಗಿದೆ. ಸೊ ಇದನ್ನು ಡೈರೆಕ್ಟ್ ಆನ್ಸರ್ ಹೇಳ್ತೀನಿ, 65 ಬರುತ್ತೆ. ಓಕೆ, ಸಂವಿಧಾನದ 136ನೇ ವಿಧಿಯ ಅಡಿಯಲ್ಲಿ ಮೇಲ್ಮನವಿ ಸಲ್ಲಿಸಲು ವಿಶೇಷ ಅವಕಾಶವನ್ನು ನೀಡುವ ಸುಪ್ರೀಂ ಕೋರ್ಟ್ನ ಅಧಿಕಾರದ ಬಗ್ಗೆ ಯಾವುದು ನಿಜ? ನೋಡಿ, ಆರ್ಟಿಕಲ್ 136 ಅಂಡರ್ ಒಂದು ಮೇಲ್ಮನವಿಯನ್ನು ಸಲ್ಲಿಸಲಿಕ್ಕೆ ವಿಶೇಷ ಅವಕಾಶ ಇರ್ತದೆ. ಆ ಸುಪ್ರೀಂ ಕೋರ್ಟ್ನ ಅಧಿಕಾರ ನೀಡುವ ಸುಪ್ರೀಂ ಕೋರ್ಟ್ನ ಅಧಿಕಾರದ ಬಗ್ಗೆ ಯಾವುದು ನಿಜ ಅಂತ ಕೇಳಿದ್ದಾರೆ. ಇಲ್ಲಿ ಕರೆಕ್ಟ್ ಇರೋದು ಸಿ. ಇದು ಭಾರತದ ಯಾವುದೇ ನ್ಯಾಯಾಲಯ ಅಥವಾ ನ್ಯಾಯಮಂಡಳಿಯಿಂದ ಮೇಲ್ಮನವಿ ಸಲ್ಲಿಸಲು ಅನುಮತಿಸುವ ವಿವೇಚನಾ ಅಧಿಕಾರವಾಗಿದೆ. ಓಕೆ, ಈ ಕೆಳಗಿನ ಯಾವ ವೆನ್ ರೇಖಾಚಿತ್ರವು ಪ್ರಯಾಣಿಕರು ಅಂದರೆ ಟ್ರಾವೆಲರ್ಸು, ಟ್ರೈನು, ಬಸ್ಸು ಒಂದು ರಿಲೇಷನ್ ಹೇಳಂದಿದ್ದಾರೆ? ನೋಡಿ, ಟ್ರಾವೆಲರ್ಸ್ ಪ್ರಯಾಣಿಕರು, ರೈಲು, ಬಸ್ಸು. ಇಲ್ಲಿ ಟ್ರೈನ್ ಆ್ಯಂಡ್ ಬಸ್ಸಸ್ ಆರ್ ಟೋಟಲಿ ಸೆಪ್ರೇಟ್ ಮೋಡ್ಸ್. ನೋಡಿ, ಟ್ರೈನ್, ರೈಲು ಮತ್ತು ಬಸ್ಸು. ಇದು ಟ್ರೈನ್, ಇದು ಬಸ್. ಇವೆರಡು ಬೇರೆ ಬೇರೆನೇ ಅದಾವೆ. ಓಕೆ, ಇವು ಬೇರೆ ಬೇರೆನೇ ಅದಾವೆ. ಬಟ್ ಟ್ರಾವೆಲರ್ಸ್ ಏನದಾವು ಒಂದಕ್ಕೊಂದು ಇಂಟರ್ಸೆಕ್ಟ್ ಆಗಲ್ಲ. ಯಾಕೆಂದರೆ ರೈಲು ಬೇರೆಯೇ, ಬಸ್ ಬೇರೆಯೇ. ಬಟ್ ಪ್ರಯಾಣಿಕರು ಏನು ಮಾಡ್ತಾರೆ? ಈ ಒಂದು ಟ್ರೈನ್ಲೇನೂ ಹೋಗ್ತಾರೆ, ಬಸ್ಸಲ್ಲೇನೂ ಹೋಗ್ತಾರೆ. ಓಕೆ, ಟ್ರಾವೆಲರ್ಸ್ ಕ್ಯಾನ್ ಯೂಸ್ ಐದರ್ ಎ ಟ್ರೈನ್ ಆರ್ ಎ ಬಸ್, ಮೀನಿಂಗ್ ಟ್ರಾವೆಲರ್ಸ್ ಸರ್ಕಲ್ intersects the both train and buses circles. ಓಕೆ, ಅರ್ಥ ಆಯ್ತಾ? ಈಗ
ಇದು ಬರ್ತೈತಿ ಈ ರೀತಿ. ಇದು ಟ್ರಾವೆಲರ್ಸ್, ಇವರು ಟ್ರಾವೆಲರ್ಸ್. ಆಪ್ಷನ್ ಡಿ, ಸಾರಿ ಆಪ್ಷನ್ ಸಿ. ಕೃತಕ ಬುದ್ಧಿಮತ್ತೆ ವೇದಿಕೆ ಕ್ಲೌಡನ್ನು ಅಭಿವೃದ್ಧಿಪಡಿಸಿದವರು ಯಾರು? ನೋಡಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ದು ಪ್ಲ್ಯಾಟ್ಫಾರ್ಮ್ ಕ್ಲೌಡ್ ವಾಸ್ ಡೆವಲಪ್ಡ್ ಬೈ ಆಂಥ್ರೋಪಿಕ್. ಯಾವ ಪದವು ಇತರೆ ಪದಗಳೊಂದಿಗೆ ಸೇರುವುದಿಲ್ಲ? ಬುಕ್, ಇಂಡೆಕ್ಸ್, ಗ್ಲಾಸರಿ, ಚಾಪ್ಟರ್. ಬುಕ್ ಪುಸ್ತಕ. ಇವೆಲ್ಲ ಪುಸ್ತಕ ಒಳಗಿನೂ ಪಾಯಿಂಟ್ಸ್ ಇವು. ಸೂಚ್ಯಂಕ, ಪದಕೋಶ, ಅಧ್ಯಾಯ ಅವೆಲ್ಲ ಏನಾಗ್ತವೆ? ಆರ್ ದ ಇಂಡಿವಿಜುವಲ್ ಕಾಂಪೋನೆಂಟ್ಸ್ ದ್ಯಾಟ್ ಮೇಕಪ್ ಅ ಬುಕ್. ಓಕೆ. ಮೂಲೆಗಳಲ್ಲಿ ದಪ್ಪವಾಗಿರುವ ಮತ್ತು ಸಸ್ಯಕ್ಕೆ ನಮ್ಯತೆಯನ್ನು ಒದಗಿಸುವ ಜೀವಂತ ಕೋಶಗಳಿಂದ ರಚಿಸಲಾದ ಸಸ್ಯ ಅಂಗಾಂಶ ಯಾವುದು? ನೋಡಿ, ವಿಚ್ ಪ್ಲ್ಯಾಂಟ್ ಟಿಶ್ಯೂ ಈಸ್ ಮೇಡ್ ಅಪ್ ಆಫ್ ಲಿವಿಂಗ್ cells that are thickened at the corners and provides the flexibility to the plant? ಯಾವುದಪ್ಪ? ಕೋಲೆನ್ಕೈಮ. ಅಮರ್ ಅಕ್ಬರ್ ಆಂಥೋನಿ ಅವರ ಒಟ್ಟು ವಯಸ್ಸು 80 ವರ್ಷ. 3 ವರ್ಷಗಳ ಹಿಂದೆ ಅವರ ಒಟ್ಟು ವಯಸ್ಸು ಎಷ್ಟು? ಈಗ ಅವರು 3 ಮಂದಿದು ಈಗ 80 ಐತಿ. 3 ವರ್ಷದಿಂದ ಎಷ್ಟು? 3 ಮಂದಿದ್ದು 9 ಮೈನಸ್ ಮಾಡಿ ಎಷ್ಟು? 71. ಸಿಂಪಲ್. ಯಾವ ದೆಹಲಿ ಸುಲ್ತಾನರ ದೊರೆ ಮಾರುಕಟ್ಟೆ ನಿಯಂತ್ರಣ ನೀತಿಯನ್ನು ಪರಿಚಯಿಸಿದರು? ಬೆಸ್ಟ್ ಕ್ವಶನ್ ಇದು. ಅಲ್ಲಾವುದ್ದೀನ್ ಖಿಲ್ಜಿ ಈ ಒಂದು ಮಾರ್ಕೆಟಲ್ಲಿ ಈ ಮಾರ್ಕೆಟ್ ಕಂಟ್ರೋಲ ಮತ್ತು ಬೆಲೆ ಒಂದು ರೆಗ್ಯುಲೇಷನ್ ಎಲ್ಲ ಪಾಲಿಸಿಯನ್ನು ಮಾಡ್ತಾನೆ ಅವನು. ಓಕೆ. ಆಮೇಲೆ ಸ್ಟ್ಯಾಂಡಿಂಗ್ ಆರ್ಮಿ. ನೆಕ್ಸ್ಟ್, ಡ್ಯಾಶ್ ಲೋಹವಲ್ಲದ ಹೊಳಪಿನ ನೋಟವನ್ನು ಹೊಂದಿದೆ. ಡ್ಯಾಶ್ ಈಸ್ ದ ನಾನ್ ಮೆಟಲ್ ಹ್ಯಾವಿಂಗ್ ಲಸ್ಟ್ರಸ್ ಅಪಿಯರೆನ್ಸ್. ಅಯೋಡಿನ್ ಇದು ನಾನ್ ಮೆಟಲ್ ಅದ, ಬಟ್ ಅದು ಒಂಥರ ಅಪಿಯರೆನ್ಸ್ ಹೆಂಗಿದೆ? ಹೊಳಪು. ನೆಕ್ಸ್ಟು, 1991ರಲ್ಲಿ ಭಾರತವು ಆರ್ಥಿಕ ಸಹಾಯಕ್ಕಾಗಿ ಯಾವ ಸಂಸ್ಥೆಯನ್ನು ಸಂಪರ್ಕಿಸಿತು? ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್. ಒಪೆಕ್, ಆರ್ಗನೈಸೇಷನ್ ಆಫ್ ದ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್ಗೆ ಸಂಬಂಧಿಸಿದ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿರಿ. ನೋಡಿ, ಇಲ್ಲಿ 4 ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ. ಈ 4 ಸ್ಟೇಟ್ಮೆಂಟ್ಗಳಲ್ಲಿ ಒಂದೇ ಸ್ಟೇಟ್ಮೆಂಟ್ ಕರೆಕ್ಟ್ ಅದ. ಓನ್ಲಿ ಒನ್ ಸ್ಟೇಟ್ಮೆಂಟ್. ಓನ್ಲಿ ಸ್ಟೇಟ್ಮೆಂಟ್ ಬಿ ಕರೆಕ್ಟ್ ಅದ ಇಲ್ಲಿ. ಒಪೆಕ್ನ ಮುಖ್ಯ ಉದ್ದೇಶ ಏನು? ಸದಸ್ಯ ರಾಷ್ಟ್ರಗಳ ಪೆಟ್ರೋಲಿಯಂ ನೀತಿಗಳನ್ನು ಸಂಘಟಿಸುವುದು ಮತ್ತು ಏಕೀಕರಿಸುವುದು. ಇದು ಕರೆಕ್ಟ್ ಅದ. ಆಮೇಲೆ ಇಲ್ಲೇನು ಹೇಳಿದ್ದಾರೆ? ಇದು ಕರೆಕ್ಟ್ ಆಯಿತು. ಒಂದೇ ಒಂದು ಹೇಳೋಕ್ಕೆ ಒಪೆಕನ್ನು ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ ರಚಿಸಿದೆ ಅಂತ ಹೇಳಿದ್ದಾರೆ. ಒಪೆಕ್ ಇಟ್ ಈಸ್ ನಾಟ್ ಫಾರ್ಮ್ಡ್ ಬೈ UNO. ಇದು ತಪ್ಪು. ಆ್ಯಕ್ಚುಲಿ ಈ ಥರ ಒಂದು ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ? ಇದರ ಪ್ರಧಾನ ಕಚೇರಿ ಸೌದಿ ಅರೇಬಿಯಾದ ರಿಯಾದ್ನಲ್ಲಿದೆ ಅಂತ ಕೊಟ್ಟಿದ್ದಾರೆ. ಬಟ್ ಒಪೆಕ್ದು ಎಲ್ಲಿದೆಯಪ್ಪ? ಆಸ್ಟ್ರಿಯಾದ ಆಸ್ಟ್ರಿಯಾದ ವಿಯೆನ್ನಾದಲ್ಲಿದೆ. ಆಮೇಲೆ ಇತ್ತೀಚೆಗೆ ಭಾರತ ಒಪೆಕ್ನ ಸದಸ್ಯ ರಾಷ್ಟ್ರವಾಗಿ ಸೇರಿಕೊಂಡಿದೆ. ಇಲ್ಲ, ಒಪೆಕ್ದ ರಾಷ್ಟ್ರ ಸದಸ್ಯ ಇಲ್ಲ.
ಇಟ್ಸ್ ನಾಟ್ ಎ ಮೆಂಬರ್. ಇಲ್ಲಿ ಒಂದು ಹೇಳಿಕೆ ಸರಿಯಾಗಿದೆ. ನೆಕ್ಸ್ಟ್, ಇಲ್ಲಿ ಮುಂದೆ ಯಾವ ಒಂದು ಅಕ್ಷರಗಳ ಗುಂಪು ಬರಬೇಕು ನೋಡಿ. ಇ ಎಫ್ ಎಫ್ ಜಿ ಎಚ್ ಐ ಜೆ ಬರ್ತದೆ ನೆಕ್ಸ್ಟ್. ಓಕೆ, ಜೆ 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 ಇವೆಲ್ಲ ಕ್ಯಾನ್ಸಲ್, ಈ ಜೆ ಒಳಗೆ ಬರ್ತಾವೆ. ಓಕೆ, ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನು? ಜೆ ಕೆ ಬರ್ತದೆ. 3 ಲೆಟರ್ದು ಒಂದಾದ್ಮೇಲೆ ನೆಕ್ಸ್ಟ್ ಸೀಕ್ವೆನ್ಸ್ ವೈಸ್ ಸೀರೀಸನ್ನು ಕೊಡಬೇಕು. ಭಾರತದ ಸಂವಿಧಾನದ 51A ವಿಧಿಯ ಪ್ರಕಾರ ಕೆಳಗಿನವುಗಳಲ್ಲಿ ಯಾವುದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯವಾಗಿರಬೇಕು? ಪ್ರತಿ 5 ವರ್ಷಗಳಿಗೊಮ್ಮೆ ಪ್ರತಿನಿಧಿಗಳನ್ನು ಆಯ್ಕೆ ಮಾಡುವುದು, ಇದು ಆಗಿರಬೇಕು. ಆಮೇಲೆ 70ನೇದು, ಇಲ್ಲಿ ಹೇಳಿಕೆಗಳು ಮತ್ತು ತೀರ್ಮಾನಗಳದವ. ಇದ್ರ ಮೇಲೆ ನಾವು ಕರೆಕ್ಟಾಗಿ ಉತ್ತರವನ್ನು ಕೊಡಬೇಕಾಗ್ತದೆ. ಏನಂತ ಸಿಂಪಲ್, ಇಂಥ ಕ್ವಶನ್ ಬಿಡಿಸ್ಲಿಕ್ಕೆ ಭಾಳ ಇಂಟ್ರೆಸ್ಟಿಂಗ್. ಒಂದು ದಿನದ ಕ್ರಿಕೆಟ್ ಪಂದ್ಯದಲ್ಲಿ ಒಂದು ತಂಡವು ಗಳಿಸಿದ ಒಟ್ಟು ರನ್ಗಳು 200. ಈಗ ಒಂದು ಮ್ಯಾಚ್ ಅದ, ಒನ್ ಡೇ ಮ್ಯಾಚ್. ಇದರಲ್ಲಿ 200 ರನ್ಸನ್ನು ಮಾಡಿದ್ದಾರೆ ಒಬ್ಬ ಟೀಮು. ಇದರಲ್ಲಿ 160 ರನ್ನ ಸ್ಪಿನ್ನರ್ಗಳೇ ಗಳಿಸಿದ್ದಾರೆ, ಸ್ಪಿನ್ನರ್ಸ್. ಸೊ ಸ್ಪಿನ್ನರ್ಗಳ ಗಳಿಸ್ಯಾರಂದ್ರೆ ಇದ್ರ ಮ್ಯಾಲಿನ ತೀರ್ಮಾನ ಏನು ತೋತೀರಿ ನೀವು? ತಂಡವು 80% ಸ್ಪಿನ್ನರ್ಗಳನ್ನು ಒಳಗೊಂಡಿದೆ. 80% ಅಂದ್ರೆ ಏನಪ್ಪ? 11 ಮಂದಿ ಒಳಗೆ 8, ಮಿನಿಮಮ್ 8ರಿಂದ 9 ಮಂದಿ ಸ್ಪಿನ್ನರ್ಸ್ ಅದ ಅಂತ. ಹಾಗಾಗತ್ತಾ? ಆಗಬಹುದು, ಆಗದೇ ಇರ್ಬೋದು. ಆಮೇಲೆ ಆರಂಭಿಕ ಬ್ಯಾಟ್ಸ್ಮನ್ಗಳು ಸ್ಪಿನ್ನರ್ಗಳಾಗಿದ್ದರು. ಯಾಕೆ? ಈ 1, 2, 3 ಬರೋರು ಅವರು ಸ್ಪಿನ್ನರ್ ಆಗಿರಲಿಲ್ಲ ಅಂದ್ರೆ, ಅವ್ರು ಬಾಲಿಂಗ ಮಾಡ್ತಿದ್ದಿಲ್ಲ ಅಂದ್ರೆ ಓನ್ಲಿ ಬ್ಯಾಟ್ಸ್ಮನ್ ಇದ್ರಪ್ಪ. ಆರಂಭಿಕ ಬ್ಯಾಟ್ಸ್ಮನ್ ಬಿಟ್ಟು ನೆಕ್ಸ್ಟ್ ಮಿಡಲ್ ಆರ್ಡ್ರ್ ಬರ್ತಾರಲ್ಲ, 4/6, 4 ನಂಬರ್, 5th ನಂಬರ್, 6th ನಂಬರ್, ಅವರು ಬ್ಯಾಟ್ಸ್ಮನ್ ಸ್ಪಿನ್ನರ್ಗಳಾಗಿದ್ದರೆ ಸೊ ಇದೂ ಆಗೋದಿಲ್ಲ, ಇದೂ ಆಗೋದಿಲ್ಲ. ಸೊ 1 ಅಥವಾ 2 ಅನುಸರಿಸುವುದಿಲ್ಲ. ನಾವು ಗೆಸ್ ಮಾಡಲಿಕ್ಕೆ ಬರೋದಿಲ್ಲ ಇಲ್ಲಿ. ಅರ್ಥ ಆಯ್ತಾ? ನೆಕ್ಸ್ಟು 71ನೇದು ನೋಡಿ. 71ನೇದು ಸಿಂಪಲ್ ಅದ. ಇಲ್ಲಿ ನೋಡಿ, ನೋಡಲಿಕ್ಕೆ ತುಂಬ ಟಿಪಿಕಲ್, ಬಟ್ ನೋಡಲಿಕ್ಕೆ ಈಜಿ ಅದ. ಇದು A², ಇದು B², A² ಪ್ಲಸ್ B², ಇದು ಪ್ಲಸ್ 2AB ಡಿವೈಡೆಡ್ ಬೈ A ಪ್ಲಸ್ B ಈಸ್ಕ್ವಲ್ ಟು ಕ್ವೆಶ್ಚನ್ ಮಾರ್ಕ್ ಅಂತ ಇದೆ. ಓಕೆ, ಸೊ A² ಪ್ಲಸ್ 2AB ಪ್ಲಸ್ B² ಅಂದರೆ ಇದು ಮೇಲಿಂದ ಏನಾಗುತ್ತೆ? A ಪ್ಲಸ್ B ಹೋಲ್ ಬ್ರಿಕೆಟ್ ಸ್ಕ್ವೇರ್ ಡಿವೈಡೆಡ್ ಬೈ A ಪ್ಲಸ್ B ಈಕ್ವಲ್ ಟು ಸೊ ಇದನ್ನು ಈಗ ಆರಾಮಾಗಿ ನೀವು ಇದನ್ನು ಮಾಡ್ಬೋದು. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನು ಬರುತ್ತೆ? 7 ಬರುತ್ತೆ. ಯಾಕಂದರೆ ಇದು ಮುಂದೆ ಇದು ಇಲ್ಲಿ 1 ಇದ್ದಂಗೆ ಇದು ಮ್ಯಾಲೆ ಹೋಯ್ತಂದ್ರೆ -1 ಆಗ್ತದೆ. ಇಲ್ಲಿ A ಪ್ಲಸ್ B ಆಗ್ತದೆ. ಇದು 1857ರ ದಂಗೆಯನ್ನು ಮೊದಲು ಯಾವ ನಗರದಲ್ಲಿ ಪ್ರಾರಂಭಿಸಲಾಯಿತು? ಮೀರತ್. ಇದನ್ನು ಸಿಪಾಯಿ ದಂಗೆ ಅಂತ ಅಂತಾರೆ. ಮೇ 10 1857ರಂದು ಈ ಒಂದು ಮೀರತ್ ನಗರದಲ್ಲಿ ಆರಂಭಿಸಲಾಯಿತು. ನೆಕ್ಸ್ಟ್, ಕಟ್ಟಡವನ್ನು ತಂತಿಯಿಂದ ಸಂಪರ್ಕಿಸಿದಾಗ ವೈರಿಂಗನ್ನು ಡ್ಯಾಶಿಂದ ರಕ್ಷಿಸಲಾಗುತ್ತದೆ. ವೈರಿಂಗ್, ಫ್ಯೂಸ್ಗಳ ಮುಖಾಂತರ.
ನೆಕ್ಸ್ಟ್ 74ನೇದು 3 ಸ್ನೇಹಿತರ ಸರಾಸರಿ ವಯಸ್ಸು 32 ವರ್ಷ. 3 ಸ್ನೇಹಿತರದು. ಓಕೆ, ಸರಾಸರಿ ಎಷ್ಟು? 32. ಸರಾಸರಿ 32 ಅಂದ್ರೆ ಇಂಟು 3 ಎಷ್ಟಾಯಿತು ಟೋಟಲ? 3 2 6 3 3 9. ಟೋಟಲ್ 3 ಮಂದಿ ಕೂಡಿ 96 ಆಯಿತು. 4ನೇ ಸ್ನೇಹಿತನ ವಯಸ್ಸನ್ನು ಸೇರಿಸಿದರೆ 4ನೇ ಸ್ನೇಹಿತನ ವಯಸ್ಸು ಎಷ್ಟು? ಎಕ್ಸ್. ಅದನ್ನು ಸೇರಿಸಿದ್ರೆ ಅವ್ರ ಟೋಟಲ್ ಸರಾಸರಿ ವಯಸ್ಸು ಎಷ್ಟಾಗ್ತತಿ? 31. ಅಂದ್ರೆ ಇಂಟು 4. 4 3 12. 4 ಮಂದಿದ ಕೂಡಿ 124. 3 ಮಂದಿದ ಕೂಡಿ 96. ಅಂದ್ರೆ 4ನೇದ ಒಂದು ಎಷ್ಟಾಯ್ತಪ್ಪ? 28. 28 ಇಯರ್ಸ್. ಹ್ಯೂಮನ್ ಮೆಟಾ ನಿಮೋವೈರಸ್ HMPV ಬಗ್ಗೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಥವಾ ಪರಿಶೀಲಿಸಿ. ಸೊ ಇದರಲ್ಲಿ ಯಾವುದು ಕರೆಕ್ಟ್ ಅಂತ ಕೇಳಿದ್ದಾರೆ. ಇದನ್ನು ಮೊದಲು 2024ರಲ್ಲಿ ಗುರುತಿಸಲಾಯಿತು. ಇಲ್ಲ, 2001ರಲ್ಲಿ ಇದನ್ನು ಗುರುತಿಸಲಾಯಿತು. ಇದು ತಪ್ಪು. ಇದು ನ್ಯೂಮೋವಿರಿಡೆ ಕುಟುಂಬಕ್ಕೆ ಸೇರಿದೆ. ಕರೆಕ್ಟು. ಇದು ಮೇಲ್ಭಾಗ ಮತ್ತು ಕೆಳಭಾಗದ ಶ್ವಾಸೇಂದ್ರಿಯ ಪ್ರದೇಶದ ಮೇಲೆ ಪರಿಣಾಮ ಬೀರುತ್ತದೆ. ಕರೆಕ್ಟು. ಇಲ್ಲಿ 2 and 3 ಮಾತ್ರ ಕರೆಕ್ಟು. ಇಲ್ಲಿ ನೋಡಿ, ಡೇಟಾ ಇಂಟರ್ಪ್ರಿಟೇಷನ್ ಸಿಂಪಲ್ ಕ್ವಶನ್ ಅದ ಇದು. ಒಟ್ಟು ಮಾಸಿಕ ಆದಾಯ 50,000. ಆಹಾರಕ್ಕಾಗಿ ಎಷ್ಟು ಖರ್ಚು ಮಾಡಲಾಗಿದೆ? ಆಹಾರ ಅಂದರೆ ಯಾವುದಿಲ್ಲಿ? ಎಫ್ ಇದೆ. ಆಹಾರ ಎಫ್ ಅಂದರೆ ಯಾವುದು? ನೋಡಿ, ಎಫ್ ಇದು ಅಂದರೆ ಎಷ್ಟಿದೆ? 20. 25 ಅಂದ್ರೆ ಈ 50,000ದು 20%. ಓಕೆ, 50,000ದ 20% ಎಷ್ಟಾಗತ್ತೆ? 20/100. 0 ಅಂದ್ರೆ 10,000 ಆಗತ್ತೆ. ಭಾರತದಲ್ಲಿ ಬ್ರಿಟಿಷರ ಪ್ರಮುಖ ಕೊಡುಗೆಗಳಲ್ಲಿ ಒಂದೆಂದು ಪರಿಗಣಿಸಲಾಗಿರುವ ರೈಲ್ವೆಗಳನ್ನು ಅವರು ಯಾವ ವರ್ಷದಲ್ಲಿ ಪರಿಚಯಿಸಿದರು? ರೈಲ್ವೆಯನ್ನು ಮೊಟ್ಟ ಮೊದಲು ಪರಿಚಯಿಸಿದ್ದು 1853ಯಲ್ಲಿ. 1853ಯಲ್ಲಿ ಬಾಂಬೆ ಟು ಠಾಣೆ ಮೊದಲಿಗೆ. ಬೋರಿ ಬಂದರದಿಂದ ಠಾಣೆ ಏಪ್ರಿಲ್ 16. ನೋಡಿ, ಏಪ್ರಿಲ್ 16 1853. ಬಟ್ ಇಲ್ಲಿ ಆಪ್ಷನಲ್ಲಿ 1853 ಇಲ್ಲ. ಸೊ ಇದಕ್ಕೆ ಗ್ರೇಸ್ ಮಾರ್ಕ್ ಸಿಗುತ್ತಾ? ಓಕೆ. ಇತ್ತೀಚೆಗೆ ಆಪರೇಷನ್ ಸಾಗರ್ ಬಂದು ಸುದ್ದಿಯಲ್ಲಿತ್ತು. ಇದು ಯಾವುದಕ್ಕೆ ಸಂಬಂಧಿಸಿದೆ? ಆಪರೇಷನ್ ಸಾಗರ್ ಬಂದು ಶ್ರೀಲಂಕಾವನ್ನು ಅಪ್ಪಳಿಸಿದ ಚಂಡಮಾರುತಕ್ಕೆ ಭಾರತದ ಮಾನವೀಯ ನೆರವು. ಕೆಳಗಿನ ಸಾದೃಶ್ಯವನ್ನು ಪೂರ್ಣಗೊಳಿಸಿ. ನುಡಿಸಿ. ನಟ ಅಂದರೆ ಪ್ಲೇ ಆ್ಯಕ್ಟರ್. ನೋಡಿ, ಕನ್ನಡಕ್ಕಿಂತ ಇಂಗ್ಲೀಷ್ ನೋಡಿ. ಪ್ಲೇ ಆ್ಯಕ್ಟರ್. ಆ್ಯಕ್ಟರ್ ಏನು ಮಾಡ್ತಾನೆ? ಪ್ಲೇ ಮಾಡ್ತಾನೆ ಅಂದರೆ ಅವನ ಒಂದು ನಟನೆ ಮಾಡ್ತಾನೆ. ಕನ್ಸರ್ಟ್ ಯಾರು ಮಾಡ್ತಾರೆ? ಸಂಗೀತ ಕಚೇರಿ. ಕನ್ಸರ್ಟ್ ಅಂದರೆ ಸಂಗೀತ ಕಚೇರಿ, ಸಂಗೀತಗಾರ ಅಥವಾ ಮ್ಯೂಸಿಷಿಯನ್. ಈ ಕೆಳಗಿನವುಗಳಲ್ಲಿ ಬೆಚ್ಚಗಿನ ಸಾಗರ ಪ್ರವಾಹ ಯಾವುದು? ಬೆಚ್ಚಗಿನ ಗಲ್ಫ್ ಸ್ಟ್ರೀಮ್. ಇಲ್ಲಿ ಗಲ್ಫ್ ಸ್ಟ್ರೀಮ್ ಇದೊಂದು ವಾರ್ಮ್ ಓಷಿಯನ್ ಕರೆಂಟ್. ಇದು ಗಲ್ಫ್ ಆಫ್ ಮೆಕ್ಸಿಕೋದಲ್ಲಿ ಆಗ್ತದೆ, ಗಲ್ಫ್ ಸ್ಟ್ರೀಮ್. ಆಮೇಲೆ ಇವು ಲ್ಯಾಬ್ರಾಡಾರ, ಕ್ಯಾಲಿಫೋರ್ನಿಯಾ, ಒಯಾಶಿಯೋ ಇವೆಲ್ಲ ಏನಪ್ಪ? ಕೋಲ್ಡ್ ಓಷಿಯನ್ ಕರೆಂಟ್. ಕಣ್ಣಿನ ಮಸೂರದ ನಾಭಿ ದೂರವನ್ನು ಬದಲಾಯಿಸುವ ಮೂಲಕ ಹತ್ತಿರದ ವಸ್ತುಗಳನ್ನು ಮತ್ತು ದೂರದ ವಸ್ತುಗಳನ್ನು
ರೆಟಿನಾದ ಮೇಲೆ ಕೇಂದ್ರೀಕರಿಸುವ ಸಾಮರ್ಥ್ಯವನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ. ಅನುಕೂಲತೆ ಅಥವಾ ಅಕೊಮಡೇಷನ್. 82ನೇದು, ಒಂದು ತರಗತಿಯ ಎಲ್ಲ ವಿದ್ಯಾರ್ಥಿಗಳು ಗಣಿತದಲ್ಲಿ ಕಳಪೆ ಸಾಧನೆ ಮಾಡಿದ್ದಾರೆ. ಶಿಕ್ಷಕರು ಪ್ರತಿಯೊಬ್ಬ ವಿದ್ಯಾರ್ಥಿಗೆ 10 ಗ್ರೇಸ್ ಅಂಕಗಳನ್ನು ನೀಡಲು ನಿರ್ಧರಿಸಿದರು. ಗ್ರೇಸ್ ಅಂಕಗಳನ್ನು ನೀಡಿದ ನಂತರವೂ ಈ ಕೆಳಗಿನ ಯಾವ ಸಂಖ್ಯಾಶಾಸ್ತ್ರೀಯ ಕ್ರಮಗಳು ಬದಲಾಗುವುದಿಲ್ಲ? ಈಗ ನೋಡಿ, ಈ ಎಲ್ಲರಿಗೆ 10 ಮಾರ್ಕ್ ಹೆಚ್ಚಿಗೆ ಮಾಡತ್ಲೆ ನಿಮ್ಮದು ಮೀಡಿಯನ್ ಹೆಚ್ಚಾಗತ್ತಾ, ಮೀನ್ ಅಂದರೆ ಎವರೇಜ್ ಹೆಚ್ಚಾಗತ್ತಾ, ಮೋಡ್ ಅದು ಬೇರೆ, ಅದು ಕೂಡ ಬದಲಾಗತ್ತೆ. ಬಟ್ ವೇರಿಯನ್ಸ್ ಬದಲಾಗೋದಿಲ್ಲ. ವಿಶ್ವ ಬ್ಯಾಂಕ್ ಪ್ರಕಾರ ಹಸಿರು GDPಯನ್ನು ಹೇಗೆ ಲೆಕ್ಕ ಹಾಕಲಾಗುತ್ತದೆ? ಗ್ರೀನ್ GDPಯನ್ನು ಹೇಗೆ ಲೆಕ್ಕ ಆಗ್ತದ? ಆಪ್ಷನ್ ಬಿ, ನೆಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಮೈನಸ್ ಕಾಸ್ಟ್ ಆಫ್ ದ ನ್ಯಾಚುರಲ್ ರಿಸೋರ್ಸ್ ಡಿಪ್ಲೀಷನ್, ಕಾಸ್ಟ್ ಆಫ್ ಇಕೋಸಿಸ್ಟಮ್ ಡಿಗ್ರೇಡೇಷನ್. ಪಂಚಾಯತ್ ರಾಜ್ ವ್ಯವಸ್ಥೆಯ ಅಡಿಯಲ್ಲಿ ಗ್ರಾಮ ಸಭೆಯನ್ನು ಕಡ್ಡಾಯ ಸಂಸ್ಥೆಯನ್ನಾಗಿ ಮಾಡಿದ ಸಂವಿಧಾನ ತಿದ್ದುಪಡಿ ಯಾವುದು? 73ನೇ ತಿದ್ದುಪಡಿ, 1992. ತಾನ್ಯ ಎರಿಕ್ಗಿಂತ ಹಿರಿಯರು. ತಾನ್ಯ ನೋಡಿ, ತಾನ್ಯ ಎರಿಕ್ಗಿಂತ ಹಿರಿಯ. ಕ್ಲಿಪ್ ತಾನ್ಯಾಗಿಂತ ಹಿರಿಯ. ಎರಿಕ್ ಕ್ಲಿಪ್ಗಿಂತ ಹಿರಿಯ. ಎರಿಕ್ ನೋ ನೋಡಿ ಹಾಂ, ಇಲ್ಲಿ ಮೊದಲ 2 ಹೇಳಿಕೆಗಳು ನಿಜವಾಗಿದ್ದರೆ ಇವೆರಡು ನಿಜ ಅದಾವೆ. ತಾನ್ಯ ಎರಿಕ್ಗಿಂತ ಹಿರಿಯ, ಕ್ಲಿಪ್ ತಾನ್ಯಾಗಿಂತ ಹಿರಿಯ. ಆವಾಗ ಎರಿಕ್ ಏನಾಗ್ತಾನೆ? ಕ್ಲಿಪ್ಗಿಂತ ಚಿಕ್ಕವನಾಗ್ತಾನೆ. ಇಲ್ಲಿ ಇವ್ರು ಏನಂತಿದ್ದಾರೆ? ಎರಿಕ್ ಕ್ಲಿಪ್ಗಿಂತ ಹಿರಿಯ ಅಂತ ಅಂದಿದ್ದಾರೆ. ಇದು ತಪ್ಪು, ಸುಳ್ಳು, ಫಾಲ್ಸ್. SI ಯೂನಿಟ್ ಆಫ್ ಫ್ರೀಕ್ವೆನ್ಸಿ ಇದೇನಪ್ಪ? ಹರ್ಟ್ಸ್. ಹೆನ್ರಿಚ್ ರುಡಾಲ್ಫ್ ಹರ್ಟ್ಸ್. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್ ನೋಡಿ. ಗುಜರಾತ್ನ ಕ್ಯಾಂಬೆ ಕೊಲ್ಲಿಯ ಉತ್ತುಂಗದಲ್ಲಿ ಯಾವ ಸಿಂಧು ಕಣಿವೆ ನಗರವಿದೆ? ಗುಜರಾತ್ನ ಕ್ಯಾಂಬೆಯ ಕೊಲ್ಲಿ ನೋಡಿ, ಭಾರತ ನಕಾಶೆ ಈ ರೀತಿ ಬರುತ್ತೆ. ಓಕೆ ನೋಡಿ, ಗುಜರಾತ್ ಇದು ಬರುತ್ತೆ. ಓಕೆ, ಇಲ್ಲಿ ಕ್ಯಾಂಬೆ ಕೊಲ್ಲಿ ಅಂತ ಬರುತ್ತೆ. ಈ ಒಂದು ಕ್ಯಾಂಬೆ ಕೊಲ್ಲಿಯ ಒಂದು ಯಾವ ಸಿಂಧು ಕಣಿವೆ ನಗರವಿದೆ ಅಂದ್ರೆ ಹಡಪ್ಪ ಮೊಹೆಂಜೊದಾರೋ ಇದೆಯಲ್ಲ, ಅಲ್ಲಿ ಅವು ಯಾವ ಒಂದು ನಗರ ಬರ್ತದೆ ಅಂತ ಕೇಳಿದ್ದಾರೆ ಇಲ್ಲಿ. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಬರೋದು ಲೋಥಲ್. ಓಕೆ, ಕ್ಯಾಂಬೆ ಕೊಲ್ಲಿ ಬರ್ತದೆ ಲೋಥಲ್. ಇಲ್ಲಿ ಏನಿತ್ತು? ಲೋಥಲ್ ಈಸ್ ಅ ಪ್ರಾಮಿನೆಂಟ್ ಏನ್ಸಿಯಂಟ್ ಸಿಟಿ. ಇದೊಂದು ಪ್ರಾಚೀನ ಒಂದು ನಗರವಿತ್ತು. ಯಾವ ಟೈಮಲ್ಲಿ? ಸಿಂಧೂ ಕಣಿವೆ ನಾಗರಿಕತೆಯಲ್ಲಿ. ಅದು ಗಲ್ಫ್ ಆಫ್ ಕ್ಯಾಂಬೆ ಅಥವಾ ಕಂಬಾತ್ ಅಂತಲೂ ಕರೀತಾರೆ. ಕಂಬಾತ್. ಓಕೆ, ಇಟ್ ಈಸ್ ವೆಲ್ ನೋನ್ ಫಾರ್ ಡಾಕ್ಯಾರ್ಡ್. ಇಲ್ಲಿ ಇದು ಹಡಗು ಬಂದರು.
ಬಂದ ರೀತಿಲಿ ಇಲ್ಲಿ ಇದು ಲೋಥಲಲ್ಲಿ. ಸೊ ಕರೆಕ್ಟ್ ಆನ್ಸರ್ ಏನು? ಲೋಥಲ್. ನೆಕ್ಸ್ಟು, ಈ ಕೆಳಗಿನ ಪೈ ಚಾರ್ಟನ್ನು ಅಧ್ಯಯನ ಮಾಡಿ ಮತ್ತು ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ. ಏನು ಕೇಳಿದ್ದಾರೆ? ಮೇಲಿನ ಪೈ ಚಾರ್ಟನ್ನು ಒಂದು ಅಂಗಡಿಯಲ್ಲಿ 4 ವಿಭಿನ್ನ ರೀತಿಯ ವಸ್ತುಗಳನ್ನು ಮಾರಾಟವನ್ನು ತೋರಿಸುತ್ತದೆ. ಒಟ್ಟು ಮಾರಾಟ 1200 ಆಗಿದ್ದರೆ ಬಿಯ ಮಾರಾಟ ಎಷ್ಟು? ನೋಡಿ, ಟೋಟಲ್ ಎಷ್ಟಪ್ಪ? ಟೋಟಲ್ 100%. 100% ಏಟಾಗೈತಿ? 1200 ಆಗೈತಿ. 1200 ಆದ್ರೆ ಬಿಗೆ ಎಷ್ಟು? ಬಿ ಅಂದರೆ ಎಷ್ಟು? 20%. 20%ಗೆ ಎಷ್ಟು? 100 ಕ್ಯಾನ್ಸಲ್. 12 ಇಂಟು 20 ಎಷ್ಟಾಯಿತು? 240. 240 ಇಸ್ ದ ಆನ್ಸರ್. ಓಕೆ. ನೆಕ್ಸ್ಟ್, ಒಬ್ಬ ಹುಡುಗನ ಛಾಯಾಚಿತ್ರವನ್ನು ತೋರಿಸುತ್ತಾ ಸುರೇಶ್ ಹೇಳಿದರು. ಓಕೆ, ಪಾಯಿಂಟಿಂಗ್ ಟು ಎ ಫೋಟೋಗ್ರಾಫ್ ಆಫ್ ಬಾಯ್ ಸುರೇಶ್ ಸೇಡ್. ಸುರೇಶ್ ಏನು ಹೇಳ್ತಾನೆ? ಸುರೇಶ್ ಹೀ ಈಸ್ ದ ಸನ್ ಆಫ್ ದ ಓನ್ಲಿ ಸನ್ ಆಫ್ ಮೈ ಮದರ್. ಮೈ ಮದರ್ ನೋಡಿ, ಮೈ ಮದರ್. ಮದರ್ ಅಂದರೆ ಸರ್ಕಲ್. ಮೈ ಮದರ್ ಸನ್ ಅಂದರೆ ಏನು? ಓನ್ಲಿ ಸನ್. ಸುರೇಶ್ ಓನ್ಲಿ ಸನ್ ಆಫ್ ಸನ್, ಅವನ ಮಗ. ಅಂದರೆ ಅವನು ತನ್ನ ತಾಯಿಯ ಏಕೈಕ ಮಗನ ಮಗ. ಅಂದ್ರೆ ಸುರೇಶ್ ಆ ಹುಡುಗನಿಗೆ ಹೇಗೆ ಸಂಬಂಧಿಸಿದ್ದಾನೆ? ತಂದೆ ಆಗ್ತಾನೆ, ಫಾದರ್ ಆಗ್ತಾನೆ. ತನ್ನ ಮಗನ ಬಗ್ಗೆ ಹೇಳತ್ತಾನವ. ಅವನು ನನ್ನ ತಾಯಿಯ ಏಕೈಕ ಮಗ ಅಂದರೆ ನನ್ನ ಮಗನ ಅಂತ ಹೇಳ್ತಾ ಇದ್ದಾನೆ ಅವನು. ದೇಶದ ಮೊದಲ ಕರಾವಳಿ ಮತ್ತು ನೀರಿನ ಹಕ್ಕಿಗಳ ಗಣತಿಯನ್ನು ನಡೆಸಲು ಸಿದ್ಧವಾದ ಭಾರತದ ರಾಜ್ಯ ಯಾವುದು? ನೋಡಿ, ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್ ಇದು. Which Indian state is set to conduct the country's first ever census of coastal and waded birds? ಗುಜರಾತ್. ಕರೆಕ್ಟ್ ಆನ್ಸರ್ ಏನಾಗುತ್ತೆ ಇಲ್ಲಿ? ಗುಜರಾತ್ ಆಗುತ್ತೆ. ಓಕೆ. ನೆಕ್ಸ್ಟ್, ಅದು ಸರ್ವೆ ಟುಕ್ಸ್ ಪ್ಲೇಸ್ ಇನ್ ದ ಮರೈನ್ ನ್ಯಾಷನಲ್ ಪಾರ್ಕ್ ಆ್ಯಂಡ್ ಸ್ಯಾಂಕ್ಚುರಿ ಇನ್ ಜಾಮ್ನಗರದ ಒಂದು ಪಕ್ಷಿಧಾಮ ಮತ್ತು ಮರೈನ್ ನ್ಯಾಷನಲ್ ಪಾರ್ಕ್. ನೆಕ್ಸ್ಟು, 5ರ ಸತತ ಸಂಖ್ಯೆಗಳ ಸರಾಸರಿ n ಮುಂದಿನ 2 ಸಂಖ್ಯೆಗಳನ್ನು ಸೇರಿಸಿದರೆ 7 ಸಂಖ್ಯೆಗಳ ಸರಾಸರಿಯು ಎಷ್ಟಾಗ್ತದೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗುತ್ತೆ? 1ರಿಂದ ಹೆಚ್ಚಾಗುತ್ತದೆ. ಇನ್ಕ್ರೀಸ್ ಬೈ 1 ಅಂದ್ರೆ ಸಿಂಪಲ್ ರೀ. ಈಗ ಎಕ್ಸ್ ಪ್ಲಸ್ 1, ಎಕ್ಸ್ ಪ್ಲಸ್ 2, ಎಕ್ಸ್ ಪ್ಲಸ್ 3 ಈ ರೀತಿ 5ರ ಸತತ ಸಂಖ್ಯೆಗಳ ಸರಾಸರಿ 5 ಕಾಂಜುಗೇಟಿವ್ ನಂಬರ್ಸ್ ಈಸ್ n. ನೆಕ್ಸ್ಟ್ 2 ನಂಬರ್ಸ್ ಇದು n = x ಪ್ಲಸ್ 2 ಆಗ್ತದೆ. ಓಕೆ. ಸೊ ಇದು ಸಾಲ್ವ್ ಮಾಡಿದಾಗ ನಮಗೇನಾಗುತ್ತೆ? ಎಕ್ಸ್ ಪ್ಲಸ್ ಅಂದರೆ ಇನ್ಕ್ರೀಸ್ ಬೈ 1. 90 ಆಯಿತಾ? 89 ಆಯಿತಾ? ಓಕೆ. ನೆಕ್ಸ್ಟು 92ನೇ ಕ್ವಶನ್ ನೋಡಿ. ಇಲ್ಲಿ B2CD BCD4 ಅಂದರೆ ಬಿ ಕಾಮನ್ ಅದ. ನೆಕ್ಸ್ಟ್ ಬಿ ಕಾಮನ್ ಅದ, ಬಟ್ ಇಲ್ಲಿ ಸೆಕೆಂಡ್ ಲೆಟರ್ ಏನಾಗಿದೆ? ಸೆಕೆಂಡ್ ಲೆಟರ್ ನೋಡಿ 2 ಇದೆ. ಆಮೇಲೆ ಇಲ್ಲಿ ಸಿ ಲೆಟರ್ ಇದೆ, ನಂಬರ್ ಇದೆ, ಲೆಟರ್ ಇದೆ, ನಂಬರ್ ಇದೆ, ಲೆಟರ್ ಇದೆ.
ಓಕೆ. ಸೊ ನಂಬರ್ ಇದೆ, ಇಲ್ಲಿ ಲೆಟರ್ ಬೇಕು, ಸಾರಿ ನಂಬರ್ ಇದೆ, ಲೆಟರ್. ಅಂದರೆ ಇಲ್ಲಿ 3, ಇಲ್ಲಿ 2 ಇದೆ, ಇದು 4 ಇದೆ, ಇಲ್ಲಿ 5 ಇದೆ, ಇಲ್ಲಿ 6 ಇದೆ. ಅಂದರೆ ಇಲ್ಲಿ ನಮಗೆ ನಡು 3 ಇದ್ದದ್ದು ಬೇಕು. ಅಂದರೆ ಇದು ಎ ಕ್ಯಾನ್ಸಲ್ ಆಗುತ್ತಾ, ಡಿ ಕ್ಯಾನ್ಸಲ್ ಆಗುತ್ತಾ. ಓಕೆ. ಸೊ ನಮಗೆ ಇಲ್ಲಿ ಆನ್ಸರ್ ಯಾವ್ದು ಬರುತ್ತಪ್ಪ? ಮೋಸ್ಟ್ ಪ್ರೊಬ್ಯಾಬ್ಲಿ ಸೊ ಸಿ ಡಿ ಬರುತ್ತೆ. ಆಮೇಲೆ 2 ನಂಬರ್ಸ್ ಬರೋದಿಲ್ಲ, ಅಂದರೆ ಇಲ್ಲಿ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ. ನೆಕ್ಸ್ಟ್ ನೋಡಿ, ಇನ್ ವಿಚ್ ಇಯರ್ ವಾಸ್ ದ ಪ್ಲ್ಯಾನಿಂಗ್ ಕಮಿಷನ್ ಸೆಟಪ್ ಬೈ ದ ಗೌರ್ಮೆಂಟ್ ಆಫ್ ಇಂಡಿಯಾ? ಭಾರತ ಸರ್ಕಾರ ಯಾವ ವರ್ಷದಲ್ಲಿ ಯೋಜನಾ ಆಯೋಗವನ್ನು ಸ್ಥಾಪಿಸಿತು? ನೋಡಿ, ದ ಗೌರ್ಮೆಂಟ್ ಆಫ್ ಇಂಡಿಯಾ ಸೆಟಪ್ ದ ಪ್ಲ್ಯಾನಿಂಗ್ ಕಮಿಷನ್ ಇನ್ ದ ಇಯರ್ ಆಫ್ 1950 ಮಾರ್ಚ್ 15 ಅಂಡರ್ ದ ಚೇರ್ಮನ್ಶಿಪ್ ಆಫ್ ಜವಾಹರ್ಲಾಲ್ ನೆಹರು. ಓಕೆ. The twinkling of stars is due to the atmospheric what? Actually, it is the atmospheric refraction of light. ವಕ್ರೀಭವನ. Who among the following was awarded the UNEP Champion of the Earth 2024 in the Lifetime Achievement category? ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಮಾಧವ್ ಗಾಡ್ಗಿಲ್ ಬರುತ್ತೆ. ಮಾಧವ್ ಗಾಡ್ಗಿಲ್. ಇಲ್ಲಿ ನೆಕ್ಸ್ಟ್ ಪರಮಾಣು ಭೌತಶಾಸ್ತ್ರದ ಪಿತಾಮಹ, ಅಥವಾ ಸಿಂಪಲಾಗಿ ಹೇಳ್ಬೇಕಂದ್ರೆ ಹೂ ಈಸ್ ದ ಫಾದರ್ ಆಫ್ ನ್ಯೂಕ್ಲಿಯರ್ ಫಿಸಿಕ್ಸ್? ನ್ಯೂಕ್ಲಿಯರ್ ಫಿಸಿಕ್ಸ್ ಅಂದ್ರೆ ಅರ್ನೆಸ್ಟ್ ರುದರ್ಫೋರ್ಡ್. ಇವರು ನ್ಯೂಜಿಲೆಂಡ್ ಬಾರ್ನ್ ಬ್ರಿಟಿಷ್ ಫಿಸಿಸಿಸ್ಟ್. ಓಕೆ. ಇವರು ರುದರ್ಫೋರ್ಡ್ ಯಾಕೆಂದರೆ ಇವರು ಇವನು ಎಕ್ಸ್ಪೆರಿಮೆಂಟ್ಸ್, ರೇಡಿಯೇಷನ್ ಮೇಲೆ ಎಕ್ಸ್ಪೆರಿಮೆಂಟ್ಸ್ ತುಂಬ ಮಾಡಿದ್ದಾರೆ ಇವರು. ರೇಡಿಯೇಷನ್ಸ್, ಡಿಸ್ಕ್ರಿಪ್ಷನ್ ಆಫ್ ಸ್ಟ್ರಕ್ಚರ್ ಆಫ್ ದಿ ಆಟಮ್. ನೆಕ್ಸ್ಟು ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ NHRC ಯಾವ ಕಾಯ್ದೆ ಅಡಿಯಲ್ಲಿ ಸ್ಥಾಪಿಸಲಾಯಿತು? ಅಂಡರ್ ವಿಚ್ ಆ್ಯಕ್ಟ್ ವಾಸ್ ದ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಇಸ್ಟಾಬ್ಲಿಷ್ಡ್? ದ ಪ್ರೊಟೆಕ್ಷನ್ ಆಫ್ ಹ್ಯೂಮನ್ ರೈಟ್ಸ್ ಆ್ಯಕ್ಟ್ 1993. ಮಾನವ ಹಕ್ಕುಗಳ ರಕ್ಷಣಾ ಕಾಯ್ದೆ 1993. ನೆಕ್ಸ್ಟ್, ಒಬ್ಬ ವಿದ್ಯಾರ್ಥಿ 3 ವಿಷಯಗಳಲ್ಲಿ 75, 80, 85% ಗಳಿಸುತ್ತಾನೆ. ಇನ್ನೊಂದು ವಿಷಯದ ಅಂಕಗಳನ್ನು ಸೇರಿಸಿದರೆ ಆಗ ಅವನ ಸರಾಸರಿ ಡ್ಯಾಶ್ಗಿಂತ ಕಡಿಮೆ ಇರಬಾರದು. ನೋಡಿ, ಈಗ ನಾನೇನಂತೀನಿ, ಒಬ್ಬ ಸ್ಟೂಡೆಂಟ್ ಅದಾನ, ಅವನು 75%, 80%, 85% ಅದ. ಇಫ್ ದ ಮಾರ್ಕ್ಸ್ ಆಫ್ ಅನದರ್ ಸಬ್ಜೆಕ್ಟ್ ಈಸ್ ಆ್ಯಡೆಡ್, then his average cannot be less than. ಬಟ್ ಅವನದು ಎಷ್ಟು 4ನೇ ಸಬ್ಜೆಕ್ಟ್ ಆ್ಯಡ್ ಮಾಡ್ತಾರೆ ಅದ್ರ ಮೇಲೆ ಮ್ಯಾಟ್ರ್ ಆಗ್ತದೆ. ಸೊ ಈಗ 3 ವಿಷಯಗಳದ್ದು ಎಷ್ಟಾಗತ್ತೆ? 80% ಅಗ್ರಿಗೇಟ್ ಆಗುತ್ತೆ 3 ವಿಷಯಗಳನ್ನು ಕೂಡಿಸಿದ್ರೆ. ಇಫ್ ದ ಮಾರ್ಕ್ಸ್ ಆಫ್ ಅನದರ್ ಸಬ್ಜೆಕ್ಟ್ ಈಸ್ ಆ್ಯಡೆಡ್, ದೆನ್ ಹಿಸ್ ಎವರೇಜ್ ಕೆನಾಟ್ ಬಿ ಲೆಸ್ ದ್ಯಾನ್ 80%. ಓಕೆ, 80% ಆಗ್ತದೆ.
ಯಾಕೆಂದರೆ ಈ ಮೂರದ್ರದ್ದು ಕೂಡಿಸಿದ್ರೆ ಎಷ್ಟಾಗುತ್ತಾ 24. ಅಂದರೆ 3 ಎಂಟ್ಲಿ ಇದ್ರದ್ದು ಎವರೇಜ್ ಎಷ್ಟು ಐತಿ ಈಗ 80%. ಈಗ ಮತ್ತೊಂದು ಸಬ್ಜೆಕ್ಟ್ದು ಆ್ಯಡ್ ಮಾಡಿದೆವು ಅಂದರೆ ಮಿನಿಮಮ್ ನಾವು 80 ಆ್ಯಡ್ ಮಾಡಬೇಕು. ಮಿನಿಮಮ್ 80 ಆ್ಯಡ್ ಮಾಡಿದ್ವಿ ಅಂದ್ರೆ ಅವನದು 80%ಗಿಂತ ಕಡಿಮೆ ಆಗಬಾರ್ದು. ಓಕೆ, ನೆಕ್ಸ್ಟ್ ಈಗ ಇಂಟರ್ನ್ಯಾಷನಲ್ ಆರ್ಗನೈಜೇಷನ್ ಮತ್ತು ಲೊಕೇಶನ್ ಅದಾವ, ಅದನ್ನು ಮ್ಯಾಚ್ ದ ಫಾಲೋಯಿಂಗ್ ಅಂತ ಅಂದಿದ್ದಾರೆ. ಈಗ ಎಲ್ಲಿದೆ ಫಸ್ಟ್ ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಜೇಷನ್ ಹೆಡ್ ಕ್ವಾರ್ಟರ್ ಎಲ್ಲಿದೆ? ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಜೇಷನ್ ಇರೋದು ಇದು ರೋಮ್ ಇಟಲಿಯಲ್ಲಿ ಐತಿ. ರೋಮ್ ಇಟಲಿ. ಆಹಾರ ಮತ್ತು ಕೃಷಿ. ವಿಶ್ವ ಬ್ಯಾಂಕ್, ವರ್ಲ್ಡ್ ಬ್ಯಾಂಕ್ ಇದು ವಾಷಿಂಗ್ಟನ್ನಲ್ಲಿದೆ. ವಾಷಿಂಗ್ಟನ್. ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ WHO, ವರ್ಲ್ಡ್ ಹೆಲ್ತ್ ಇದು ಜಿನೆವಾದಲ್ಲಿದೆ. ಯುನೆಸ್ಕೋ ಪ್ಯಾರಿಸ್. ಇಂಟರ್ನ್ಯಾಷನಲ್ ಸಿವಿಲ್ ಏವಿಯೇಷನ್ ಆರ್ಗನೈಜೇಷನ್ ಮಾಂಟ್ರಿಯಲ್. ಇಲ್ಲಿ ಇಂಟರ್ನ್ಯಾಷನಲ್ ಸಿವಿಲ್ ಏವಿಯೇಷನ್ ಆರ್ಗನೈಜೇಷನ್ ಇದ್ರದ್ದು ಮಾಂಟ್ರಿಯಲ್ ಅದ. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗುತ್ತಪ್ಪ? ಸೊ ಕ್ಯೂ. ಓಕೆ. ಆಮೇಲೆ ವಾಷಿಂಗ್ಟನ್ ಕ್ಯೂ ಟಿ ಪಿ ಆರ್ ಎಸ್. QTPRS. ಎ ಆಪ್ಷನ್ ಎ ಕರೆಕ್ಟ್. QTPRS. ನೆಕ್ಸ್ಟ್ ಲಾಸ್ಟ್ ಕ್ವೆಶನ್ ನೋಡಿ. ಇದೆ ಟೋಟಲ್ 100, ಮೋರ್ ದ್ಯಾನ್ 100 ಇದಾವೆ. Y ಎಂಬುವನು Z ನ ಉತ್ತರದಲ್ಲಿರುವ X ನ ಪೂರ್ವದಲ್ಲಿದ್ದಾನೆ. ನೋಡಿ, Y ಎಂಬುವನು Z ನ ಉತ್ತರದಲ್ಲಿರುವ Y ಎಂಬುವನು Z ನ ಉತ್ತರದಲ್ಲಿರುವ X ನ ಪೂರ್ವದಲ್ಲಿದ್ದಾನೆ. X ನ ಪೂರ್ವದಾನ, Z ನ ಉತ್ತರಕ್ಕೆ X ಅದಾನ. P ಎಂಬುವನು Z ನ ದಕ್ಷಿಣದಲ್ಲಿ. ಜಸ್ಟ್ ಮಿನಿಟ್, ಇಲ್ಲಿ ತೋತೀನಿ. X, Y, Z ಆಮೇಲೆ P ದಕ್ಷಿಣದಲ್ಲಿದ್ದಾರೆ. Y ಎಂಬುವನು P ಯ ಯಾವ ದಿಕ್ಕಿನಲ್ಲಿದ್ದಾನೆ? ನೋಡಿ, ಇಷ್ಟಿದ್ರೆ ಇದು ಯಾವುದು? ಇದು ಇಷ್ಟ, ಇದು ನಾರ್ತ್ ಈಸ್ಟ್ನಲ್ಲಿ. ನಾರ್ತ್ ಈಸ್ಟ್ ಅಂದರೆ Y ಎಂಬುವನು P ಯ ಯಾವ ದಿಕ್ಕಿನಲ್ಲಿ? ಜಸ್ಟ್ ಮಿನಿಟ್, ಇಂಗ್ಲೀಷಲ್ಲಿ ನೋಡೋಣ. Y ಈಸ್ ಇನ್ ದ ಈಸ್ಟ್ ಆಫ್ X. Y ಈಸ್ ಇನ್ ದ X ಇಷ್ಟಲ್ಲ, ಇಷ್ಟು. ಓಕೆ. Y ಈಸ್ ಇನ್ ದ ಈಸ್ಟ್ ಆಫ್ X. Who ಈಸ್ ಇನ್ ದ ನಾರ್ತ್ ಆಫ್ Z. And P ಈಸ್ ಇನ್ ದ ಸೌತ್ ಆಫ್ Z. P is in the south of Z. Then in which direction of Y is P? In which direction of Y? In which direction ಅಂದರೆ Y ಎಂಬುವನು P ಯ ಯಾವ ದಿಕ್ಕಿನಲ್ಲಿದ್ದಾನೆ? ನೋಡಿ, ಇಲ್ಲಿ ಕನ್ನಡ ಕನ್ಫ್ಯೂಸ್ ಆಗುತ್ತೆ. ಇಲ್ಲಿ Y ಎಂಬುವನು P ಯ ಯಾವ ದಿಕ್ಕಿನಲ್ಲಿದ್ದಾನೆ? ಇಲ್ಲಿ ನೋಡಿ, ಇನ್ ವಿಚ್ ಡೈರೆಕ್ಷನ್ ಆಫ್ Y. ಈ Yದು ಯಾವ ಡೈರೆಕ್ಷನಲ್ಲಿ ಈಸ್ P ಅಂದರೆ ಯಾವುದು? ಇಲ್ಲಿ ಯಾವುದಾಗುತ್ತಾ? ಸೌತ್ ವೆಸ್ಟ್ ಅಂದ್ರೆ ನೈಋತ್ಯ. ಆಪ್ಷನ್ ಡಿ ಈಸ್ ಕರೆಕ್ಟ್. ಓಕೆ. ಸೊ ನೆಕ್ಸ್ಟ್ ಕ್ವೆಶನ್ ನೋಡಿ, ಬೇಗ ಮಾಡೋಣ, ವಿಡಿಯೋ ಲಾಂಗ್ ಆಗುತ್ತೆ. ವಿಚ್ ಸೆಲ್ ಆರ್ಗನಲ್ ಈಸ್ ನೋನ್ ಆಸ್ ದ ಪವರ್ ಹೌಸ್ ಆಫ್ ದಿ ಸೆಲ್? ಸೊ ಮೈಟೊಕಾಂಡ್ರಿಯಾ. ನೆಕ್ಸ್ಟ್, ಕೆಳಗಿನ ಸರಣಿಯನ್ನು ಮುಂದೆ ಯಾವ ಸಂಖ್ಯೆ ಬರಬೇಕು? ನೋಡಿ, 2 ಬರುತ್ತೆ, 2 ಹಾಫ್ 1, 1 ಹಾಫ್
1/2, 1 ಇದ್ರದ್ದು ಹಾಫ್ 1/4, ಇದ್ರ ಹಾಫ್ 1/8 ಬಿ ಆಗುತ್ತೆ. ಹೂ ಇಂಟ್ರೊಡ್ಯೂಸ್ಡ್ ದ ಮನ್ಸಬ್ದಾರಿ ಸಿಸ್ಟಮ್ ಇನ್ ದ ಇಂಡಿಯಾ. ಮನ್ಸಬ್ದಾರಿ ಸಿಸ್ಟಮ್ ಹೂ ಇಂಟ್ರೊಡ್ಯೂಸ್ಡ್ ಇನ್ ಇಂಡಿಯಾ. ಇದನ್ನು ಯಾರು ಮಾಡಿದಾರಪ್ಪ? ಅಕ್ಬರ್ ಇನ್ 1571. ಉಳುಮೆ ಮಾಡುವವನಿಗೆ ಭೂಮಿ ಎಂಬ ನೀತಿಗೆ ಬದ್ಧವಾಗಿ ಯಾವ ರಾಜ್ಯವು ಯಶಸ್ವಿ ಭೂ ಸುಧಾರಣೆಗಳನ್ನು ಹೊಂದಿತ್ತು? ವಿಚ್ ಸ್ಟೇಟ್ ಹ್ಯಾಡ್ ಸಕ್ಸಸ್ಫುಲ್ ಲ್ಯಾಂಡ್ ರಿಫಾರ್ಮ್ಸ್ ಡ್ಯೂ ಟು ಕಮಿಟ್ಮೆಂಟ್ ಟು ದ ಪಾಲಿಸಿ ಆಫ್ ಲ್ಯಾಂಡ್ ಟು ದ ಟಿಲ್ಲರ್? ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಕೇರಳ ಮತ್ತು ವೆಸ್ಟ್ ಬೆಂಗಾಲ್ ಅಂತ ಬರುತ್ತೆ. ಆಪ್ಷನಲ್ಲಿ ವೆಸ್ಟ್ ಬೆಂಗಾಲ್ ಇಲ್ಲ, ಬಟ್ ಕೇರಳ ಕರೆಕ್ಟ್ ಆಗುತ್ತೆ. ಇಲ್ಲಿ 15 ಪುರುಷರು 6 ದಿನಗಳಲ್ಲಿ 108 ಮೀಟರ್ ಉದ್ದದ ಗೋಡೆಯನ್ನು ನಿರ್ಮಿಸಿದರೆ 25 ಪುರುಷರು 3 ದಿನಗಳಲ್ಲಿ ಇದೇ ರೀತಿಯ ಎಷ್ಟು ಉದ್ದದ ಗೋಡೆಯನ್ನು ನಿರ್ಮಿಸಬಹುದು? ನೋಡಿ, ಇಫ್ 15 men can build a wall 108 meter long in 6 days, what length of similar wall can be built by 25 men in 3 days? ಎಷ್ಟು ಲೆಂತನ್ನು ಇದು ಮಾಡ್ಬೋದು ಅಂತ ಕೇಳಿದ್ದಾರೆ. ಇಲ್ಲಿ ಸಿಂಪಲ್ ಅದ, ಏನಿಲ್ಲ, ಡೈರೆಕ್ಟ್ ಹೇಳ್ತೀನಿ ಆನ್ಸರ್ 90 ಮೀಟರ್. ಏನಿಲ್ಲ, ಸಿಂಪಲ್. ಇದು ಒಂದು ಫಾರ್ಮುಲಾ ಹೇಳ್ತೀನಿ ನಾನು. 15 men, ಆಮೇಲೆ ಡೇಸ್ ಎಷ್ಟು? 6 days ಡಿವೈಡೆಡ್ ಬೈ ವರ್ಕ್ ಎಷ್ಟು? 108 ಮೀಟರ್ ಈಕ್ವಲ್ ಟು, ಮತ್ತು ಇಲ್ಲಿ ಎಷ್ಟು ಮೆನ್? ಎಷ್ಟು? 25 men. ವರ್ಕ್ ಎಷ್ಟು? ಎಕ್ಸ್ ಗೊತ್ತಿಲ್ಲ, ಅಂದರೆ ನಮ್ಮದು ಇದು ಡೇ ಟು 3 days ಅಂತ. ವರ್ಕ್ ಎಷ್ಟು ಗೊತ್ತಿಲ್ಲ, W2. ಸೊ ಇದನ್ನು ಸಾಲ್ವ್ ಮಾಡಿದಾಗ ಎಷ್ಟಾಗತ್ತಾ? 3 2 5 3 5 5 3 3 3 6. ಓಕೆ, 2 18, ಆಮೇಲೆ 18 5 90. ಎಸ್, 90 ಇದೆ ಕರೆಕ್ಟ್ ಆನ್ಸರ್. ವಿಚ್ ಕಂಟ್ರಿ ಹ್ಯಾಸ್ ಬಿಕಮ್ ಎ ಫುಲ್ ಮೆಂಬರ್ ಆಫ್ ಬ್ರಿಕ್ಸ್ ಗ್ರೂಪ್ ಆನ್ January 2025? ಸೊ ಇಂಡೋನೇಷ್ಯಾ ಇಸ್ ದ ರೈಟ್ ಆನ್ಸರ್. ಇಂಡೋನೇಷ್ಯಾ ಪೂರ್ಣ ಸದಸ್ಯತ್ವವನ್ನು ಪಡೆದಿದೆ 2025ರಲ್ಲಿ. Which of the following is not one of the primary forces influencing ocean currents? ಈ ಕೆಳಗಿನವುಗಳಲ್ಲಿ ಯಾವುದು ಸಾಗರ ಪ್ರವಾಹಗಳ ಮೇಲೆ ಪ್ರಭಾವ ಬೀರುವ ಪ್ರಾಥಮಿಕ ಶಕ್ತಿಗಳಲ್ಲಿ ಸೇರಿಲ್ಲ? ಓಕೆ, ಸೊ ಇಲ್ಲಿ ಯಾವ್ದಾಗ್ತದೆ ನೋಡಿ. ಅರ್ತ್ ಮ್ಯಾಗ್ನೆಟಿಕ್ ಫೀಲ್ಡ್ ಆ್ಯಂಡ್ ಗ್ರಾವಿಟೇಷನಲ್ ಫುಲ್ ಈಸ್ ನಾಟ್ ದ ಒನ್ ಆಫ್ ದಿ ಪ್ರೈಮರಿ ಫೋರ್ಸಸ್. ಅರ್ಥ ಆಯ್ತಾ? ಯಾವುದು? ಅರ್ತ್ ಮ್ಯಾಗ್ನೆಟಿಕ್ ಫೀಲ್ಡ್ ಮತ್ತು ಗ್ರಾವಿಟಿ, ಗುರುತ್ವಾಕರ್ಷಣೆ. ಈ ವಿಂಡ್, ಚಂದ್ರಗ್ರಹಣ, ಕೋರಿಯೋಲಿಸಿಸ್ ಬಲ, ಇವೆಲ್ಲ ಅದ್ರ ಮೇಲೆ ಪ್ರಭಾವ ಬೀರ್ತಾವೆ. ಡ್ಯಾಶ್ ಈಸ್ ಪ್ರೆಸೆಂಟ್ ಇನ್ ದ ಸೆಂಟರ್ ಆಫ್ ಫ್ಲವರ್ ಆ್ಯಂಡ್ ಈಸ್ ದ ಫಿಮೇಲ್ ರೀಪ್ರೊಡಕ್ಟಿವ್ ಪಾರ್ಟ್. ಸ್ತ್ರೀ ಸಂತಾನೋತ್ಪತ್ತಿಯ ಭಾಗ. ಪಿಸ್ಟಿಲ್ ಅಥವಾ ಕಾರ್ಪೆಲ್ ಅಂತ ಅಂತೀವಿ ನಾವು ಅದಕ್ಕೆ, ಕಾರ್ಪೆಲ್. ನೆಕ್ಸ್ಟ್ 53 40 40 27 ಅಂದರೆ ಎಷ್ಟೆಷ್ಟು ಫರಕ್ ಅದಪ್ಪ? ಇದರಲ್ಲಿ 13, ಇದರಲ್ಲಿ 13, ಇದರಲ್ಲಿ 13 ಮೈನಸ್ ಮಾಡಿ ಎಷ್ಟಾಗತ್ತಾ? 14 ಇದು ಕರೆಕ್ಟ್ ಆನ್ಸರ್. ಡೂ ಆರ್ ಡೈ ಇದನ್ನು ಯಾವಾಗ ಇದು ಮಾಡಿದ್ರು? ಭಾರತ ಬಿಟ್ಟು ತೊಲಗಿ. The mean of 19 observations is 24. If the mean of first 10 observations is 17 and that of the last 10 observations is 24,
ದೆನ್ 10th ಅಬ್ಸರ್ವೇಷನ್ ಈಸ್, ಏನಿಲ್ಲ ರೀ, 19 ಇಂಟು 24 ಮಾಡಿ ಎಷ್ಟು ಬರುತ್ತಾ, ಆಮೇಲೆ 10 ಇಂಟು 17 ಮಾಡಿ ಅದು ಎಷ್ಟು ಬರುತ್ತಾ, ಆಮೇಲೆ 10 ಇಂಟು 24 ಮಾಡಿ, ಓಕೆ, -46 ಬರುತ್ತೆ ಕರೆಕ್ಟ್ ಆನ್ಸರ್. ಈ ಕೆಳಗಿನ ಪದಗಳನ್ನು ಅರ್ಥಪೂರ್ಣ ಕ್ರಮದಲ್ಲಿ ಜೋಡಿಸಿ. ಕೀ, ಬಾಗಿಲು, ಬೀಗ, ಕೊಠಡಿ, ಸ್ವಿಚ್ ಆನ್. ನೋಡಿ, ಮೊದಲು ಕೊಠಡಿಗೆ ಹೋಗ್ತೀರಾ, ಕೊಠಡಿಗೆ ಹೋದಲ್ಲಿ ಬಾಗಿಲನ್ನು ತೆಗಿತೀರಾ, ಅಲ್ಲ, ಸ್ವಿಚ್ ಆನ್ ಆಗಲ್ಲ, ಕೀ ಆಗಲ್ಲ, ಓಕೆ, ಹಾಂ ಕರೆಕ್ಟ್. ಈಗ ಮೊದಲು ಕೀ ತೊಗೋತೀರ ಕೈಯಲ್ಲಿ, ಕೀ ತಗೊಂಡು ಏನು ಮಾಡ್ತೀರಾ, ಕೀ ತಗೊಂಡು ಬೀಗ ತೆಗಿತೀರ, ಓಕೆ, ಆಮೇಲೆ ಬಾಗಿಲು ತೆಗಿತೀರ, ಆಮೇಲೆ ಕೊಠಡಿ ಒಳಗೆ ಬರ್ತೀರ, ಆಮೇಲೆ ಸ್ವಿಚ್ ಆನ್ ಮಾಡ್ತೀರ. ಸಿ, ಆಪ್ಷನ್ ಸಿ. ವಾಟ್ ವಾಸ್ ದ ಸೋಲ್ ಪರ್ಪಸ್ ಆಫ್ ದಿ ಬ್ರಿಟಿಷ್ ಕೊಲೋನಿಯಲ್ ರೂಲ್ ಇನ್ ಇಂಡಿಯಾ? ಮೇನ್ ಏನಿತ್ತು ಅವ್ರದ್ದು? ದ ಮೇನ್ ಈಸ್ ದ ಎಕನಾಮಿಕಲಿ ಎಕ್ಸ್ಪ್ಲಾಯ್ಟ್ ಇಂಡಿಯಾ. ಎಕನಾಮಿಕಲಿ ಎಕ್ಸ್ಪ್ಲಾಯ್ಟ್ ಇಂಡಿಯಾ, ಆರ್ಥಿಕತೆಯನ್ನು, ಅಂದರೆ ಆ್ಯಕ್ಚುಲಿ ಅವ್ರದ್ದು ಏನಪ್ಪ ಮೇನ್ ಅವ್ರದ್ದು ಬ್ರಿಟಿಷರ್ದು, ದೇ ಆಲ್ಸೋ ಮೇಡ್ ದ ಬಾಯರ್ ಆಫ್ ಬ್ರಿಟನ್ ಸ್ಪಿರಿಟ್. ಸೋಲ್ ಪರ್ಪೋಸ್ ಏನಪ್ಪ ಅಂದರೆ ಎಕನಾಮಿಕ್ ಎಕ್ಸ್ಪ್ಲಾಯ್ಟೇಷನ್ ಆಫ್ ಇಂಡಿಯಾ. ಇಲ್ಲಿ ಕರೆಕ್ಟಾಗಿ ಆನ್ಸರ ಯಾವುದು ಮಾಡಬೇಕಂದ್ರೆ, ಭಾರತವನ್ನು ಕಚ್ಚಾ ವಸ್ತುಗಳ ಪೂರೈಕೆದಾರನಾಗಿ ಕೃಷಿ ಕೈಗಾರಿಕೆಗಳನ್ನು ಅಭಿವೃದ್ಧಿಪಡಿಸುವುದು, ಆರ್ಥಿಕತೆಯನ್ನು ಆಧುನೀಕರಿಸುವುದು, ಭಾರತದ ಮೂಲ ಇದಂತೂ ಅಲ್ಲ, ಅಭಿವೃದ್ಧಿಪಡಿಸುವುದು ಅಂತೂ ಅಲ್ಲ. ಎಕ್ಸ್ಪ್ಲಾಯ್ಟೇಷನ್ ಆಫ್ ಇಂಡಿಯಾ ಅಂದರೆ ಇದೊಂದು ಕಚ್ಚಾ ವಸ್ತುಗಳ ಪೂರೈಕೆದಾರನಾಗಿ, ಅಂದರೆ ಅವ್ರದ್ದು ಎಕನಾಮಿಕ್ ಬಿ ಆರ್ ಸಿ ಆಗ್ತದೆ. ಐ ಆಮ್ ನಾಟ್ ಸಿಯರ್, ಬಿ ಆರ್ ಸಿ. ಓಕೆ, ನೆಕ್ಸ್ಟ್, ವಿಚ್ ಕಂಟ್ರಿ ಲಾಂಚ್ಡ್ ಲಿಂಗೋಸ್ಯಾಟ್, ದ ವರ್ಲ್ಡ್ಸ್ ಫಸ್ಟ್ ವುಡನ್ ಸ್ಯಾಟಲೈಟ್? ನೋಡಿ, ಲಿಂಗೋಸ್ಯಾಟ್ ಅಂತ ಒಂದು ವುಡನ್ ಇದೆ, ವುಡನ್ ಸ್ಯಾಟಲೈಟ್, ಜಪಾನ್. ನೆಕ್ಸ್ಟ್ ಕ್ವೆಶನ್ನು, ವಿಚ್ ಮೊಘಲ್ ರೂಲರ್ ಇಂಪ್ಲಿಮೆಂಟೆಡ್ ದ ಪಾಲಿಸಿ ಆಫ್ ಸುಲ್ ಇ ಕುಲ್? ಸುಲ್ ಇ ಕುಲ್ ಅಂದರೆ ಯೂನಿವರ್ಸಲ್ ಪೀಸ್ ಅಥವಾ ಪೀಸ್ ವಿತ್ ಆಲ್, ಸಮಾಧಾನ. ಇದು ಎಂಪ್ರರ್ ಅಕ್ಬರ್. ಸಾರಿ, ಇದು 115 ಬಿಟ್ವಿ. 544, 509, 474, 439 ಇವೆಲ್ಲ ಮೈನಸ್ ಮಾಡ್ಕೊಳ್ಳಿ, ಎಷ್ಟೆಷ್ಟು ಆಗ್ತವೆ, ಎಷ್ಟು ಫರಕ್ ಅದಪ್ಪ ಇಲ್ಲಿ. 544, 509 ಒಳಗೆ 34, 35 ಡಿಫ್ರೆನ್ಸ್ ಇದೆ. ಅದು ಇದರಲ್ಲಿ 26 + 9 ಇದು 35 ಡಿಫ್ರೆನ್ಸ್ ಇದೆ. ಇದರಲ್ಲಿ 34, 35, ಎಸ್ 35. ನೆಕ್ಸ್ಟ್ ಏನಾಗುತ್ತೆ, 404 ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟು, a car travels a distance 45 kilometers at the speed of 15 km/h. It covers the next 50 kilometers of its journey at the speed of 25 km/h and the last 25 kilometers of its journey at the speed of 10 kilometers. What is the average speed of the car? ಇಲ್ಲಿ ಕಾರಿನ ಸರಾಸರಿ ವೇಗ ಎಷ್ಟು ಅಂತ ಕೇಳಿದ್ದಾರೆ. ಇಲ್ಲಿ 16 km/h ಆಗುತ್ತೆ. ಏನಿಲ್ಲ, ಟೈಮ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಸ್ಪೀಡ್.
Which constitutional amendment act is referred to as the Anti-Defection Amendment? 52ನೇ ಅಮೆಂಡ್ಮೆಂಟ್ 1985. ಆಮೇಲೆ ಇಲ್ಲಿ ನೋಡಿ, ಈ ಕೆಳಗಿನ ಪ್ರಶ್ನೆಯಲ್ಲಿ 1-2 ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಈ 2 ಹೇಳಿಕೆಗಳ ನಡುವೆ ಕಾರಣ ಮತ್ತು ಪರಿಣಾಮದ ಸಂಬಂಧ ಇರಬಹುದು. ಈ 2 ಹೇಳಿಕೆಗಳು ಸಮಾನ ಕಾರಣ ಅಥವಾ ಸ್ವತಂತ್ರ ಕಾರಣಗಳ ಪರಿಣಾಮವಾಗಿರಬಹುದು. ಈ ಹೇಳಿಕೆ ಯಾವುದೇ ಸಂಬಂಧವನ್ನು ಹೊಂದಿರದೆ ಸ್ವತಂತ್ರ ಕಾರಣಗಳಾಗಿರ್ಬೋದು. ಪ್ರತಿ ಪ್ರಶ್ನೆಯಲ್ಲಿ 2 ಹೇಳಿಕೆಗಳನ್ನು ಓದಿ ನಿಮ್ಮ ಉತ್ತರವನ್ನು ಹೀಗೆ ಗುರುತಿಸಿ. ಓಕೆ. ದೇಶೀಯ ಮಾರುಕಟ್ಟೆಯಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ಗಳ ಬೆಲೆಗಳು ಕಳೆದ ಕೆಲವು ತಿಂಗಳುಗಳಿಂದ ಬದಲಾಗದೆ ಉಳಿದಿವೆ. ಇದು ಕರೆಕ್ಟಾ? ಇಲ್ಲ, ಹಾಗೆ ಸ್ವಲ್ಪ ಹೆಚ್ಚಾಗುತ್ತಾ ಹೋಗ್ತಾ ಇದೆ. ಕಳೆದ ಕೆಲವು ತಿಂಗಳಲ್ಲಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಬೆಲೆಗಳು ಗಣನೀಯವಾಗಿ ಏರಿವೆ. ಹೌದು, ಕರೆಕ್ಟ್ ಅದ. ಈ ಒಂದಕ್ಕೊಂದು ಸಂಬಂಧ ಬರಲ್ಲ. ಐ ಹೋಪ್ ಇವೆರಡು ಸ್ವತಂತ್ರ ಕಾರಣಗಳದ. ಐ ಆಮ್ ನಾಟ್ ಶ್ಯೂರ್. ಓಕೆ, ಐ ವಿಲ್ ಸ್ಕಿಪ್ ದಿಸ್ ಕ್ವಶನ್. ಹೂ ಈಸ್ ದ ಕನ್ಸಿಡರ್ಡ್ ಆಸ್ ದ ಫೌಂಡರ್ ಆಫ್ ದಿ ಮೌರ್ಯ ಎಂಪೈರ್? ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಚಂದ್ರಗುಪ್ತ ಮೌರ್ಯ. A section of DNA that provides information for one protein is called dash for the protein. ಒಂದು ಪ್ರೋಟೀನ್ಗೆ ಮಾಹಿತಿಯನ್ನು ಒದಗಿಸುವ DNA ವಿಭಾಗವನ್ನು ಆ ಪ್ರೋಟೀನ್ಗೆ ಡ್ಯಾಶ್ ಎಂದು ಕರೆಯಲಾಗ್ತದೆ. ಜೀನ್. What happens to the diffusion of particles when the temperature is increased? ನೋಡಿ, ತಾಪಮಾನ ಹೆಚ್ಚಾದಾಗ ಕಣಗಳ ಪ್ರಸರಣಕ್ಕೆ ಏನಾಗುತ್ತದೆ? ಡಿಫ್ಯೂಷನ್ ಹ್ಯಾಪನ್ಸ್ ಮಚ್ ಫಾಸ್ಟರ್. ನೆಕ್ಸ್ಟ್ ನೋಡಿ, ಸಿಟ್ಟಿಂಗ್ ಅರೇಂಜ್ಮೆಂಟ್ ಇದೆ. ಓಕೆ, ಸಿಟ್ಟಿಂಗ್ ಏನಿದೆ? A, B, C, D, E are sitting on a bench. A sitting next to B and C. Next to B. A is sitting, C is sitting next to D. D is not sitting with E. Who is on the left end of the bench? C is on the second position from the right. A is to the right of B and E. A and C are sitting together. A is sitting between who? ನೋಡಿ, ಸಿಂಪಲ್ ಅದ ಇದು. ಜಸ್ಟ್ ಇಲ್ಲಿ ಹೇಳ್ತೀನಿ. A is sitting next to B. ಓಕೆ. ಆಮೇಲೆ C is sitting next to D. C is sitting next to D. D is not sitting with E. Who is on the left of the left hand bench? ಇಲ್ಲಿ E ಲಾಸ್ಟ್ ಅದಾನ. ಓಕೆ. D is not sitting with E. ಅಂದರೆ ಇಲ್ಲಿ ಗ್ಯಾಪ್ ಐತಿ ಇಲ್ಲಿ. ಅಂದರೆ ಇಲ್ಲಿ 3 ಜಾಗದಾಗ ನಾನು ಒಟ್ಟಿಲ್ಲಿ ಒಟ್ಟು. ಓಕೆ, ಯಾರು? ಡಿ. ಸಿ ಈಸ್ ಆನ್ ದ ಸೆಕೆಂಡ್ ಪೊಸಿಷನ್ ಫ್ರಮ್ ದ ರೈಟ್. ಸಿ ರೈಟ್, ಸಿ ಇಲ್ಲದಾನೆ. ಸಿ ಇಲ್ಲದಾನಂದ್ರೆ ಸಿ ಸಿಟ್ಟಿಂಗ್ ನೆಕ್ಸ್ಟ್ ಟು ಡಿ. ಡಿ ಇಲ್ಲಿ ಬರ್ತಾನಂತ. ಓಕೆ, ನೆಕ್ಸ್ಟ್ ಬಿ ಇಲ್ಲಿ ಬರ್ತಾನೆ. A is to the right of B and E. Yes. A is sitting between. A and C are sitting together.
ಬರೋಬರ್ತಿ. C is on the second position from the right. A is to the right of B and E. A sits to the right of A and B. A sits between okay. Yes, correct answer is ಇಲ್ಲ ಡೈರೆಕ್ಟ್ ಹೇಳ್ತೀನಿ B and C. ನೆಕ್ಸ್ಟ್, which of the following forests are found in areas of high rainfall and evergreen vegetation? Which forests are found in areas of high rainfall and evergreen vegetation? ಇದು ಟ್ರಾಪಿಕಲ್ ಎವರ್ಗ್ರೀನ್ ಫಾರೆಸ್ಟ್. Then last question. Hypermetropia is also known as farsightedness ಅಥವಾ ದೂರದೃಷ್ಟಿ, ಓಕೆ, ಅಥವಾ ಹೈಪರ್ಪಿಯಾ. ಓಕೆ, ಸೊ ಇವಿಷ್ಟು ಈ ಒಂದು ಕೀ ಆನ್ಸರ್ಗಳಾಗಿದ್ದು ಈ ಒಂದು ಕ್ವಶನ್ ಪೇಪರ್ದು. ಸೊ ಯಾವುದೇ ಒಂದು ಕ್ವಶನ್ ಆನ್ಸರ್ ನಿಮ್ಗೆ ಇಲ್ಲ ಸ್ವಲ್ಪ ತಪ್ಪು ಅನ್ನಿಸ್ತು ಅಂದ್ರೆ ದಯವಿಟ್ಟು ಕಾಮೆಂಟಲ್ಲಿ ತಿಳಿಸಿ, ಅದನ್ನು ನಾವು ತಿದ್ದುಪಡಿ ಮಾಡಿಕೊಳ್ಳುವ. ಸೊ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.